ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯವಿಬೋಧಯಾಮಿ ತದನು ಪುರಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿಭಕ್ತಂ ಭಜೆ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದಪಾರ ಮಹಿಮೋದಾರ ಸದ್ಗುಣಪೂರ್ಣ ಗಂಭೀರ ಸಾರಿದವರಗ ದೂರಗೈಸಿ ಸೂರಿಜನಡಿಗೆ ಸೌಖ್ಯ ನೀಡುವ ಧೀರ ವೆಂಕಟರಮಣ ಕರುಣದಿ ಪೊರೆಯುವನೆಯನ್ನ. ಮಹಾಲಕ್ಷ್ಮೀ ನಮಃ. ಭಾರತೀಶಾಯ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ ಸಕಲತಾತ್ವಿಕ ದೇವತಾಭ್ಯೋ ನಮಃ. ಪದ್ಮನಾಭಾದಿ ಸಕಲಯತಿ ಗುರುಭ್ಯೋ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಸೇನಾಯಿತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪುರಂದರದಾಸಾದಿ ಸಕಲ ಹರಿದಾಸ ಗುರುಭ್ಯೋ ನಮಃ. ಬರಿದೆ ಬಾಹ್ಯಾಚಾರ ವಿರಚಿಸದಲೆ ಮನದಿ ಹರಿರೂಪ ಕಾಣು ತೆರದಿ ವರದೀಶ ವಿಠಲನ್ನ ಸ್ಥಿರದಾಸ್ಯತನವೆಂಬ ಗುರುತು ತೋರುವುದಯ್ಯ ಗುರು ಜಗನ್ನಾಥಾರ್ಯ. ಗುರುವೇ ನೀನೊಲಿದು ಪಾಮರತರಣಾದೆನ್ನ ಹರುಷದಿ ಕರಪಿಡಿದು ಪರಮ ಹರುಷದಿಂದ ಹರಿದಾಸ್ಯತನವಿತ್ತು ಉದ್ಧರಿಸಿದ ಉಪಕಾರ ಮರೆಯಲಾರುಣೆಯೆಂದು ಮಾತೃಭ್ಯೋ ನಮಃ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿಜವಾಗಿ ಸರಸ್ವತಿ ಬಾಯಿಯವರು ಮೈ ಮರೆಯುವ ರೀತಿಯಲ್ಲಿ ಉಪನ್ಯಾಸ ಮಾಡಿದರು. ಅವರು ತಮಿಳಿನಲ್ಲಿ ಮಾತಾಡಿದ್ರು. ತಮಿಳು ಚೆನ್ನಾಗಿ ಅರ್ಥ ಆಗ್ತದೆ ನಮಗೆ, ಆದರೆ ಮಾತಾಡಕ್ಕೆ ಬರೋದಲ್ಲ ಅಷ್ಟೇ ಫ್ಲೂಯೆಂಟಾಗಿ. ನಿಮ್ಮ ವಿಚಾರ ಚೆನ್ನಾಗಿ ಮಾತಾಡಲಿಕ್ಕಾಗಲ್ಲ. ಆಕೆ ಉಪನ್ಯಾಸ ಕೇಳಿದ ಮೇಲೆ ನನಗೆ ಇಷ್ಟು ಆನಂದ ಆಯಿತು. ಇಂಥ ತಾಯಂದರನ್ನು ಉಪಯೋಗ ಮಾಡಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿಗಳೇ ದೌರ್ಭಾಗ್ಯ. ಅದಕ್ಕಿಂತ ಇನ್ನೇನು ಹೇಳಲಾರೆ. ಇಂಥವ್ರನ್ನ ಉಪಯೋಗ ಮಾಡಿಕೊಂಡ್ರೆ ಸಮಾಜವನ್ನು ಎಬ್ಬಿಸಿಬಿಡ್ಬೋದು ಒಮ್ಮೆ. ಬಹಳ ಅದ್ಭುತವಾದ ವ್ಯಕ್ತಿ. ಆ ತಾಯಿಗೆ ಶ್ರೀನಿವಾಸ ಪರಮಾನುಗ್ರಹ ಮಾಡಲಿ. ಇನ್ನು ಜ್ಞಾನದ ಮಟ್ಟ ಇನ್ನೂ ಮೇಲ್ಮಟ್ಟಕ್ಕೆ ಹೋಗುವಂತಾಗಲಿ. ಭಗವಂತನ ಪೂರ್ಣ ಅನುಗ್ರಹ ಆ ತಾಯಿಯ ಮೇಲೆ ಆಗಲಿ ಅಂತ ನಾನು ಮನಸಾರ ಪ್ರಾರ್ಥನೆ ಮಾಡ್ತಾ, ಮಿತ್ರರು ಪರಿಮಳಾಚಾರ್ಯರು ನನಗೆ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತ ಒಂದು, ಅಥವಾ ಸಕಲ ದುರಿತ, ಅದು ಎರಡು, ಅದಕ್ಕೆ ಎರಡು ಹೆಸರದ. ಹರಿಕಥಾಂಬರ ಸಾರದಲ್ಲಿ ಅದಕ್ಕೆ ಎರಡು ಹೆಸರದ. ಕೆಲವು ಪುಸ್ತಕಗಳಲ್ಲಿ ಭಕ್ತಾಪರಾಧ ಸಹಿಷ್ಣು ಅಂತಾರೆ, ಕೆಲವು ಕಡೆ ದುರಿತ ನಿವಾರಣ ಸಂಧಿ ಅಂತಂತಾರೆ. ಆದರೆ ಅದೇನು ಮಾಡಿದೆ ಅಂದರೆ ನನ್ನನ್ನು ಒಂದು ರೀತಿ ಗೊಂದಲಕ್ಕೆ ಮುಟ್ಟಿಸಿದ. ಇಲ್ಲಿಗೆ ಉಪನ್ಯಾಸ ಮಾಡಬೇಕು ಸುಮ್ಮನೆ ಏನೋ ತಲೆಗೆ, ಅದು ನನಗೆ ಅದ್ರ ಬಗ್ಗೆ ಆಲೋಚನೆ ಇದ್ದಿಲ್ಲ. ಸುಮ್ಮನೆ ಬಂದಿದ್ದಾಗುತ್ತೆ. ಇಲ್ಲಣ್ಣ ನೀನು ಇಂದು ಎನಗೆ ಗೋವಿಂದ ಹೇಳು, ನೀನು ಇವತ್ತು ರಾಯರು ಮಾಡಿದ ಇಂದು ಎನಗೆ ಗೋವಿಂದ ಆ ಹಾಡಿನ ಬಗ್ಗೆ ತಿಳಿಸ್ಕೊಂಡು. ನಾನು ನಿಜವಾಗಿ ಕೂಡ ಇಂದು ಎನಗೆ ಗೋವಿಂದ ಭಜನೆಯಲ್ಲಿ ಹಾಡುವುದು ಅಭ್ಯಾಸ ಮಾಡಿಕೊಂಡಿನಿ. ಅದು ಚೆನ್ನಾಗದೆ, ಆದರೆ ಅದು ಯಾಕೋ ಅದರ ಆ ಅರ್ಥ ಚಿಂತನೆಯ ಕಡೆ ನಾನು ಎಂದೂ ಹೋಗಿದ್ದಿಲ್ಲ. ಯಾವಾಗ ಅದು ತಲೆಯಲ್ಲಿ ತುಂಬಿದ್ನೋ ಅದು ಹುಳ ಕೊರೆದು ಹಾಕಿ ಕೊರಿತಾನೇ ಇತ್ತು ನನಗೆ. ಇಂದು ಎನಗೆ ಗೋವಿಂದ, ಇಂದು ಎನಗೆ ಗೋವಿಂದ, ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ. ಸೊ ನನಗೆ ಕೊನೆಗೆ ಗುರುರಾಜರು ಪ್ರೇರಣೆ ಮಾಡಿದ್ದು ಇಂದು ಎನಗೆ ಗೋವಿಂದ ಎನ್ನುವ ಕೀರ್ತನೆ. ಮಂತ್ರಾಲಯ ಮಹಾಪ್ರಭುಗಳ ಇಂದು ಎನಗೆ ಗೋವಿಂದ ಎನ್ನುವ ಕೀರ್ತನೆಯನ್ನು ಇಲ್ಲಿ ನನ್ನ ಮಿತ್ರನ ದ್ವಾರ ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಅವನೇ ಪ್ರೇರಣೆ ಮಾಡಿದ್ದಾನೆ. ಸೊ ಇಂದು ಎನಗೆ ಗೋವಿಂದ, ಭಕ್ತಾಪರಾಧ ಸಹಿಷ್ಣು ಸಂಧಿ ಇಲ್ಲ, ಇಂದು ಎನಗೆ ಗೋವಿಂದ, ಅದರ ಬಗ್ಗೆ ಚಿಂತನೆ ಮಾಡೋಣ. ಸ್ವಲ್ಪ ಚಿಂತನೆ ಮಾಡಕ್ಕೆ ಪ್ರಯತ್ನ ಮಾಡೋಣ. ಸ್ವಾಮಿ ಬಂದ್ರೆ ಅಮ್ಮ ನಾರಾಯಣ ದೊಡ್ಡ ಸಮಸ್ಯೆ. ಆನಂದ ಸಕಲ ಗುರುಗಳಿಗೆ ವಂದಿಸಿ, ಮಿತ್ರರ ಆದೇಶದಂತೆ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಥವಾ ದುರಿತಾಪಹಾರ ಸಂಧಿ ಅದು ಹೇಳದಲೆ
ಆತೆ ಆಜ್ಞಾ ಮಾಡಿದ ಪ್ರಕಾರ ಇಂದು ಎನಗೆ ಗೋವಿಂದ ಆ ಕೀರ್ತನೆಯನ್ನು ಮೊದಲು ಒಂದ್ಸಾರಿ ಎಲ್ಲರ ಅಮ್ಮಣೋ ಅದನ್ನು ನಮ್ಮ ಕಡೆ ಭಜನಾ ಮಂಡಳಿಯವರು ಹೇಗಂತಾರೆ ಅದರ ಸಂಗೀತಬದ್ಧವಾಗಿ ಅದಕ್ಕೊಂದು ಟ್ರೆಡಿಷನ್ ಟ್ಯೂನ್ ಅದ ಅದಕ್ಕೆ ಅದು ಹಳೆಯ ಕಾಲದಿಂದ ಸಂಗೀತಗಾರರು ಅದನ್ನು ಹೇಳಿಕೊತ ಬಂದಿದ್ದಾರೆ. ಆದರೆ ನಮ್ಮ ಭಜನಾ ಮಂಡಳಿಯವರು ಸಾಮಾನ್ಯವಾಗಿ ಆ ರಾಗದಲ್ಲಿ ಸಂಗೀತಬದ್ಧವಾಗಿ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಭಜನೆಯಲ್ಲಿ ಭಜನೆಗೆ ಅನುಕೂಲವಾಗುವ ರೀತಿಯಲ್ಲಿ ಜೋಡಿಸಿಕೊಂಡಿದ್ದಾರೆ. ಅದನ್ನು ಒಮ್ಮೆ ನಾನು ಅಂತೀನಿ, ನೀವು ಅನ್ಲಕ್ಕೆ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರ್ತದೆ. ಇಂದು ಎನಗೆ ಗೋವಿಂದ, ಇಂದು ಎನಗೆ ಗೋವಿಂದ, ನಿಂದಯ ಪಾದರವಿಂದವ ತೋರೋ ಮುಕುಂದ, ಇಂದಿರೆ ರಮಣ, ಇಂದು ಎನಗೆ ಗೋವಿಂದ. ಸುಂದರ ವದನನೆ ನಂದ ಗೋಪನ ಕಂದ, ಸುಂದರ ವದನನೆ ನಂದ ಗೋಪನ ಕಂದ, ಮಂದಾರೋದ್ಧರಗಾರ ವಿಂದಲೋಚನ ಈಗ, ಮಂದಾರೋದ್ಧರಗಾರ ವಿಂದಲೋಚನ ಈಗ, ಇಂದು ಎನಗೆ ಗೋವಿಂದ, ನಿನ್ನಯ ಪಾದರವಿಂದವ ತೋರೋ ಮುಕುಂದ, ಇಂದಿರೆ ರಮಣ. ಮೂಢತ ನದಿ ಬಲು ಹೇಳಿ ಜೀವನನಾಗಿ, ಮೂಢತ ನದಿ ಬಲು ಹೇಳಿ ಜೀವನನಾಗಿ, ದೃಢಭಗುದಿಯನ್ನು ಮಾಡಲಿಲ್ಲವೋ ಹರಿಗೆ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ, ಗಾಡಿಕಾರ ಕೃಷ್ಣ, ಗಾಡಿಕಾರ ಕೃಷ್ಣ, ಬೇಡಿ ಕೊಂಬುವೆ ಈಗ, ಗಾಡಿಕಾರ ಕೃಷ್ಣ, ಬೇಡಿ ಕೊಂಬೆನು ಈಗ, ಇಂದು ಎನಗೆ ಗೋವಿಂದ ಗೋವಿಂದ, ಇಂದು ಎನಗೆ ಗೋವಿಂದ. ನೊಂದೇನಯ್ಯ ಭವ ಬಂಧನದೊಳು ಸಿಲುಕಿ, ನೊಂದೇನಯ್ಯ ಭವ ಬಂಧನದೊಳು ಸಿಲುಕಿ, ಮುಂದೆ ದಾರಿ ಕಾಣದೆ ಮುಂದಿದೆ ಜಗದೋಳು, ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೋಳು, ಕಂದಾರೆಂತಲ್ದನ್ನ ಕುಂದುಗಳಣಿಸದ, ಕಂದಾರೆಂತಲ್ದನ್ನ ಕುಂದುಗಳಣಿಸದ, ತಂದೆ ಕಾಯೋ ಕೃಷ್ಣ, ತಂದೆ ಕಾಯೋ ಕೃಷ್ಣ, ಕನ್ನದರ್ಪ ಜನಕನೆ, ತಂದೆ ಕಾಯೋ ಕೃಷ್ಣ, ಕನ್ನದರ್ಪ ಜನಕನೆ, ಇಂದು ಎನಗೆ ಗೋವಿಂದ ಗೋವಿಂದ, ಇಂದು ಎನಗೆ ಗೋವಿಂದ. ದಾರುಣಿಯೊಳು ಬಲು ಭಾರ ಜೀವನನಾಗೆ, ದಾರುಣಿಯೊಳು ಬಲು ಭಾರ ಜೀವನನಾಗಿ, ದಾರಿ ತಪ್ಪಿ ನಡೆದೆ ಸೇರಿದ ಕುಜನರ, ದಾರಿ ತಪ್ಪಿ ನಡೆದೆ ಸೇರಿದ ಕುಜನರ, ಆರು ಕಾಯುವರಿಲ್ಲ ಸಾರಿದ ನಿನಗಯ್ಯ, ಯಾರು ಕಾಯುವರಿಲ್ಲ ಸಾರಿದ ನಿನಗಯ್ಯ, ಧೀರ ವೇಣು ಗೋಪಾಲ, ಧೀರ ವೇಣು ಗೋಪಾಲ, ಪಾರು ಗಾಣಿಸೋ ಖರಿಯೇ, ಇಂದು ಎನಗೆ ಗೋವಿಂದ ಗೋವಿಂದ, ಇಂದು ಎನಗೆ
ಗೋವಿಂದ. ಇದು ಮಂತ್ರಾಲಯ ಮಹಾಪ್ರಭುಗಳ ಕಂಠಶ್ರೀಯಿಂದ ಹೊರಹೊಮ್ಮಿದ ಪವಿತ್ರ ಗಂಗಾ ನದಿಗೆ ಸಮಾನವಾದ ಒಂದು ಮಂತ್ರತುಲ್ಯವಾದ ಒಂದು ಕೀರ್ತನೆ. ಅದು ಯಾವ ದುಷ್ಕರ್ಮನೋ ನಮ್ಮದು ಆ ಗುರು ಸಾರ್ವವರು ಮಾಡಿದ ಕೀರ್ತನೆಗಳಲ್ಲಿ ಇದು ಒಂದು ಮಾತ್ರ ಉಪಲಬ್ಧ, ಮತ್ತೊಂದು ಇಲ್ಲ. ಬೀಗ ಮುದ್ರೆ ತಿಮ್ಮಣ್ಣ ದಾಸರು ಅಂತಕ್ಕಂತಹ ವಂಶಕ್ಕೆ ಸೇರಿದ ಒಬ್ಬ ವ್ಯಕ್ತಿ, ಒಬ್ಬ ಮಹಾನುಭಾವರು ಚಕ್ರಾಬ್ಜ ಮಂಡಲ, ಭದ್ರಿಕಾ ಮಂಡಲ ಇವುಗಳನ್ನು ಬರೆದಿದ್ದಾರೆ, ಚಿತ್ರದ ರೂಪದಲ್ಲೇ ಬರೆದಿದ್ದಾರೆ. ಬರಿತಾ ಅವರೇನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಅದರ ಬಗ್ಗೆ, ಆ ಮೇಲಿನ ಭದ್ರಿಕಾ ಮಂಡಲ ಚಕ್ರಾಬ್ಜ ಮಂಡಲ ಬಗ್ಗೆ ವಿವರಣೆ ಕೊಡ್ತಾ ಅವರೊಂದು ಮಾತು ಬರೀತಾರೆ ಕೆಳಗಡೆ. ಇದಕ್ಕೆ ಮಂತ್ರಾಲಯ ಮಹಾಪ್ರಭುಗಳು ಮಾಡಿದ ಪ್ರಾಣದೇವರ ಸುಳಾದಿ ಮತ್ತು ಅವರು ಮಾಡಿದ ಸುಳಾದಿಗಳು ಪ್ರಮಾಣ ಇಷ್ಟು ಹೇಳ್ತಾರೆ. ಆದರೆ ಆ ಸುಳಾದಿ ಕೊಟ್ಟಿಲ್ಲ. ಆ ಸುಳಾದಿ ಕೊಟ್ಟಿದ್ರೆ ಒಂದು ಸ್ವಲ್ಪ ನಮಗೆ ಆಧಾರ ಸಿಗ್ತಿತ್ತು. ಆದರೆ ಅವರು ಸ್ಪಷ್ಟ ಬರೀತಾರೆ, ಗುರುಸಾರ್ವವರು ಮಂತ್ರಾಲಯ ಮಹಾಪ್ರಭುಗಳು ಬರೆದಿರತಕ್ಕಂತಹ ಸುಳಾದಿಗಳು ಇದಕ್ಕೆ ಪ್ರಮಾಣ. ಅದರಲ್ಲಿ ಸ್ಪಷ್ಟವಾಗಿ ಇದರ ವಿವರಣೆ ಅದೇ ಅಂತ ಹೇಳ್ತಾರೆ. ಇದರಿಂದ ಅರ್ಥ ಆಯಿತು ನಮಗೆ, ಗುರುರಾಜರು ಬರೇ ಕೀರ್ತನೆ ಒಂದೇ ಅಲ್ಲ, ಸುಳಾದಿಗಳನ್ನು ಮಾಡಿದ್ದಾರೆ. ಅದರ ಉಪಲಬ್ಧ ಇಲ್ಲ ಯಾವುದು, ಒಂದೇ ಒಂದು ಕೀರ್ತನೆ ನಮಗೆ ಉಪಲಬ್ಧ ಆಗ್ತಾ ಇದೆ. ಅದು ಕಳ್ಕೊಂಡಿದ್ದು ಬಹಳ, ನಾವು ಉಳಿಸ್ಕೊಂಡಿದ್ದು ಬಹಳ ಸ್ವಲ್ಪ. ಅದರಲ್ಲಿ ಗುರುಸಾರ್ವಭೌಮರದ್ದು ಉಳಿದಿದ್ದು ಒಂದೇ ಒಂದು ಉಳ್ಕೊಂಡು ಕೂತ್ಕೊಂಡದ್ದು. ಇದರ ಸಾಮಾನ್ಯ ಮೇಲ್ನೋಟದಲ್ಲಿ ಇದನ್ನು ನೋಡಿದಾಗ ನಮಗೆ ಇದು ಗುರುಸಾರ್ವಭೌಮರು ಪೂರ್ವಾಶ್ರಮದಲ್ಲಿ ಮಾಡಿದ್ರ ಅಥವಾ ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಮಾಡಿದ್ರ? ಯಾಕಂದ್ರೆ ಸಾಹಿತ್ಯ ನೋಡ್ತಾ ಇದ್ರು ಅವರು. ಆದರೆ ಒಂದು ಸತ್ಯ, ವಾದರಾಜರು ಅವರ ಸಾಹಿತ್ಯ ನೋಡಿದಾಗಂತೂ ಅಸಲ ನಮಗೆ ವಾದರಾಜರದೇನ ಅಂತ ಒಂದು ಅವರೀತಿಯಿಂದ ನಿಯನ್ನ ಸಲಹುವಿ ಶ್ರೀ ವಿಭೂಗಯ ವದನ ಹಯವದನ. ಈ ಹಾಡಿನಲ್ಲಿ ಅವರು ಹೇಳಿಕೊಂಡಿದ್ದು ನೋಡಿದರೆ ಅರ್ಥನೇ ಆಗದಲ್ಲಿ. ಏನು ಮೇಲೆ ಇದು ಎಲ್ಲಿ ವಾದಿರಾಜರು ಸುಮಾರು 8 ವರ್ಷದ ವಯಸ್ಸಿನಲ್ಲಿ ಆಶ್ರಮ ಸ್ವೀಕಾರ ಮಾಡಿ ಸುಮಾರು 110 ವರ್ಷಗಳ ಕಾಲ ಏಕಧಾಟಿಯಿಂದ ಸನ್ಯಾಸಾಶ್ರಮದಲ್ಲಿ ಬಳಿಕಿದ ರುಜುಪುಂಗವರಾದ ಆ ಮಹಿತಾತ್ಮರು ಹಾಡತಕ್ಕಂಥ ಮಾತ ಅವರ ಜೀವನದಲ್ಲಿ ಇವು ನಡೆದಾವ ನಮ್ಮ ಊಹೆಗೆ ನಿಲ್ಕೋದಿಲ್ಲ. ಹಾಗೆ ವಿಜೇಂದ್ರರು ಅವರು ತಮ್ಮ ಪ್ರಾರ್ಥನೆ ಸಲ್ಲಿಸುವಾಗ ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಎಂಬುವ ಒಂದು ಸ್ತೋತ್ರದಲ್ಲಿ ಬಹಳ ಅದ್ಭುತವಾದ ರೂಪಕಲ್ಪನೆ ಕೊಡ್ತಾರೆ. ಇವೆಲ್ಲ ಆ ಯತಿಗಳು ಮಾಡಿದ್ದ ಎಂಬ ಸಂದೇಹನೂ ಬರ್ತದೆ. ಆದರೆ ಅವರು ತಮಗಾಗಿ ಹೇಳಿಕೊಂಡಿದ್ದಲ್ಲ, ನಮ್ಮನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮಗೆ ಒಂದು ಜ್ಞಾನೋದಯ ಆಗಬೇಕು, ನಮಗೊಂದು ಸಂದೇಶ ನೀಡಬೇಕು, ಈ ರೀತಿ ಭಗವಂತನ ನೀನು ಪ್ರಾರ್ಥನೆ ಮಾಡುವಂತ ನಮಗೆ ತಿಳಿಸ್ಲಿಕ್ಕಾಗಿ ಹಾಗೆ ಮಾಡಿದ್ದಾರೆ ಹೊರತಾಗಿ ಅವರು ಮಾಡಿದ್ದಾರೆ ಅಂತ ತಿಳ್ಕೊಬಾರ್ದು. ಆದರೆ ಈ ಹಾಡು ಮಾತ್ರ ಪೂರ್ವಾಶ್ರಮದಲ್ಲಿ ಮಾಡಿದ್ದ ಅಥವಾ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಮಾಡಿದ್ದ, ಅದರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಕಲ್ಲ, ಒಂದು ಸಂದೇಶ ನೀಡ್ತಾರೆ, ಅದ್ಭುತವಾದ ಸಂದೇಶ ನೀಡ್ತಾರೆ. ಈ ರೀತಿ ನೀನು ಭಗವಂತನನ್ನು ಪ್ರಾರ್ಥನೆ ಮಾಡುವಂತಾರೆ. ಅಲ್ಲಿ ಹೇಗದಂದ್ರೆ ಅಲ್ಲಿ ಒಂದು ಶಬ್ದ, ಪ್ರಾರಂಭಕ್ಕೆ ಒಂದು ಶಬ್ದ ಹಾಕ್ತಾರೆ. ಆ ಶಬ್ದ ನಮಗೆ ಚರಣಗಳನ್ನು ಯಾವ ರೀತಿ ನೋಡಬೇಕು ಅಂತ ಆಲೋಚನೆ ತಂದು ಕೊಡ್ತಾರೆ. ಏನು ಇಂದು ಎಂಬ ಶಬ್ದ ಒಂದು ವಿಶಾಲವಾದ ಅರ್ಥದಲ್ಲಿ ಬಿಚ್ಕೋತದೆ. ಹಾಗೆ ಇಂದು ನಿನ್ನ ಪಾದಾರವಿಂದವನ್ನು ತೋರಿಸು, ಇಂದು ತೋರಿಸು, ಇವತ್ತು ನೋಡಿಸು ಅಂದ್ರೆ ಹಿಂದೆ ಅವನು ನೋಡಿಸಿದ್ದಾನ? ಅವನು ನೋಡಿಸಿದ್ದಾನ, ಅದು ಆನ್ಸರ್ ಅಂಡರ್ಸ್ಟುಡ್ ಆಗ್ತದೆ. ಅಂದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ. ಇಂದು ಈ ದಿವಸ ಕೊಳಲುಧೋ ಇನ್ನೊಮ್ಮೆ ರಂಗಯ್ಯ ಅಂದಾಗ ನೀನು ಇಷ್ಟಕ್ಕೆ ಮುಂಚೆ ಬಹಳ ಕೊಳಲು ಊದಿದ್ದಿ, ಈಗ ಮತ್ತೆ ಪುನಃ ನನ್ನ ಮುಂದೆ ಆ ಕೊಳಲು ಬಾರಿಸು, ನನಗೆ ಕೇಳಿಸುವಂತೆ ಬಾರಿಸು ಅಂತಂಬೋ ಅರ್ಥ ಹೇಗೆ ಸ್ಫೂರ್ತಿ ಆಗ್ತದೋ ಹಾಗೆ ಇಂದು ನಿನ್ನ ಪಾದಾರವಿಂದವನ್ನು ತೋರಿಸು ಅಂತಂದಾಗ, ಯಾಕೆ ನಾನು ಹಿಂದೆ ತೋರಿಸಿದ್ದೀನಿ, ಹೌದು ಬಹಳಷ್ಟು ಮಂದಿಗೆ ನಿನ್ನ ಪಾದಾರವಿಂದ ತೋರಿಸಿದ್ದೀನಿ. ಏನು ತೋರಿಸಿದ್ದೀನಿ? ಸಾಮಾನ್ಯ ನಿನ್ನ ಭಕ್ತರಿಗೆ ತೋರಿಸೋದು, ಪೂರ್ಣವರು ನಿನ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಸರೆಂಡರ್ ಆಗಿ ಪ್ರಾಪಂಚಿಕವಾದ ಎಲ್ಲ ವಿಷಯಗಳಿಂದ ದೂರವಾಗಿ ನಿನ್ನನ್ನೇ ಕಾಯೇನ ವಾಚ ಮನಸ ನಂಬಿ ನಿರಂತರ ನಿನ್ನ ಉಪಾಸನೆಯಲ್ಲಿ ಇರತಕ್ಕಂಥವರಿಗೆ ನಿನ್ನ ಪಾದಪದ್ಮವನ್ನು ತೋರಿಸೋದು ದೊಡ್ಡದಲ್ಲ. ಆದರೆ ನಿನ್ನಿಂದ ದೂರವಾಗಿ ಸಾಂಸಾರಿಕ ಪ್ರಪಂಚದಲ್ಲಿ ಮುಳುಗಿ ಯಾವುದೋ ಬಂಧನಗಳಿಗೆಲ್ಲ ಸಿಲುಕಿ ಅವರನ್ನೇ ನೀ ಏನು ಮಾಡಿದಿ ಗೊತ್ತಾ, ಅವರಿಗೇ ನಿನ್ನ ಪಾದ ದರ್ಶನ ಕೊಟ್ಟಿದ್ದೀಯ, ಅವರನ್ನು ಉದ್ಧಾರ ಮಾಡಿ ಅಂದಮೇಲೆ ಮತ್ತೆ ನನಗೆ ಕೊಡಬೇಕಾ ಬೇಡ?
ಅದನ್ನು ಚರಣಗಳಲ್ಲಿ ಅದಕ್ಕೆ ಸೂಚನೆ ಕೊಡ್ತಾರೆ. ಯಾರ್ಯಾರಿಗೆ ಕೊಟ್ಟು ನೀನು? ಮೊದಲನೇ ಚರಣ ಬಹಳ ಅದ್ಭುತವಾದ, ಯಾಕೆ ಇದು ಕೃಷ್ಣನಿಗೆ ಸಂಬಂಧಪಟ್ಟ ಹಾಡು. ಅವರು ಕೃಷ್ಣನ ಬಗ್ಗೆ ಹಾಡ್ತಾರೆ. 2 ಚರಣಗಳಲ್ಲಿ ಕೃಷ್ಣ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಪಲ್ಲವಿ ಅನುಪಲ್ಲವಿ ಅಂತೂ ಸುಂದರ ವದನನೆ ನಂದ ಗೋಪನ ಕಂದ, ಸುಂದರ ವದನನೆ ನಂದ ಗೋಪನ ಕಂದ. ಮಂದಾರೋದ್ಧಾರ ಇದು ಕೂರ್ಮಾವತಾರಕ್ಕೆ ಹೇಳ್ತಕ್ಕಂಥ ಒಂದು ಮಾತು ಇರಬಲ್ಲ. ಯಾಕೆ ಅಲ್ಲಿ ಒಂದು ಅರ್ಥ ಇಟ್ಟುಕೊಂಡು ಅನುಸಂಧಾನ ಮಾಡ್ತಾ ಅವ್ರು ಹೇಳ್ತಕ್ಕಂಥ ದುಷ್ಟ ಶಿಕ್ಷಣ ಮಾಡಿ ಶಿಷ್ಟರನ್ನ ಮೇಲೆ ಎತ್ತಿರ್ತಕ್ಕಂಥ ಪರಮ ಕರುಣಾಮೂರ್ತಿ ನೀನು ಅನ್ನುವ ಅರ್ಥದಲ್ಲಿ ಅದನ್ನು ಚಿಂತನೆ ಮಾಡ್ತಾರೆ. ಏನೇ ಆಗಲ್ದಕ್ಕೆ ಮೊದಲನೇ ಚರಣದಲ್ಲಿ ಮತ್ತು 2ನೇ ಚರಣದಲ್ಲಿ 3 ಚರಣಗಳಲ್ಲಿ ಕೃಷ್ಣನನ್ನು ಸ್ಪಷ್ಟವಾಗಿ ಸಂಬೋಧನೆ ಮಾಡಿದ್ದಾರೆ. ಗಾಡಿಕಾರ ಕೃಷ್ಣ, ತಂದೆ ಕಾಯೋ ಕೃಷ್ಣ, ಧೀರವೇಣು ಗೋಪಾಲ. ಸೊ 3 ಕಡೆ ಕೃಷ್ಣನ ರೂಪ ತರ್ತಾರೆ. ಕಾರಣ ಕೃಷ್ಣನ ಚರಿತ್ರೆಯಲ್ಲಿ, ಭಾರತ ಭಾಗವತಗಳಲ್ಲಿ ಕೃಷ್ಣನ ಚರಿತ್ರೆಯಲ್ಲಿ ಅವನ ಪರಮಾನುಗ್ರಹಕ್ಕೆ ಪಾತ್ರರಾಗಿ, ಅಂದರೆ ಸಂಸಾರದ ಸುಳಿಗೆ ಸಿಕ್ಕು ನೊಂದು ಬೆಂದ ವ್ಯಕ್ತಿಗಳಿಗೆ ಆ ಕರುಣಾಮೂರ್ತಿ ಅವರಲ್ಲಿ ಕರುಣೆ ತೋರಿ ಅವರು ಯಾವ ರೀತಿ ತನ್ನ ಪಾದದರ್ಶನ ಕೊಟ್ಟ, ತನ್ನ ಅನುಗ್ರಹವನ್ನು ಅವರ ಮೇಲೆ ಬೀರಿದ ಎನ್ನುವುದಕ್ಕೆ ರೂಪಕಲ್ಪನೆ ಕೊಡ್ತಾ ಅವರಿಗೆ ಕೊಟ್ಟಿಯಾದ ಕಾರಣ ನನಗೂ ಕೊಡುವಂತ ಪ್ರಾರ್ಥನೆ ಮಾಡುವಂತಾರೆ. ಮೊದಲನೇದು ಮೂಢತನದಿ ಬಲು ಹೇಳಿ ಜೀವನನಾಗಿ ದೃಢಭಗೂತಿಯನ್ನು ಮಾಡಲಿಲ್ಲವೋ ಘರಿಯ. ಇದು ಒಂದು ಕ್ರಮದಲ್ಲಿ ಬರ್ತಾರೆ. ಅದು ಕೂಡ ಒಂದು ಕ್ರಮ. ಒಂದು ಮೊದಲನೇ ನುಡಿ, 2ನೇ ನುಡಿ, 3ನೇ ನುಡಿ, ಒಟ್ಟು ಟೋಟಲಿ ಭಾಗವತ ಅಥವಾ ಭಾರತ. ಪ್ರಧಾನವಾಗಿ ಕೃಷ್ಣನ ಬಾಲಲೀಲೆ ಇತ್ಯಾದಿಗಳು ಇರೋದೆಲ್ಲ ದಶಮಸ್ಕಂದ ಭಾಗವತದಲ್ಲಿ. ಆದ ಕಾರಣ ಆ ಭಾಗವತ ದಶಮಸ್ಕಂದದಲ್ಲಿರುವ ಕೃಷ್ಣ ಕಥಾಮೃತ, ಅದರಲ್ಲಿ ನಡೆದ ಸಂಘಟನೆಗಳು, ಅದನ್ನು ಒಂದೊಂದಾಗಿ ತಗೊಂತ ನೀನು ಅವರನ್ನು ರಕ್ಷಣೆ ಮಾಡಿದ್ದಿ, ಅವರಿಗೆ ಉದ್ಧಾರ ಮಾಡಿಯಾ, ಆದ ಕಾರಣ ನನಗೂ ಕೂಡ ಇಂದು ನಿನ್ನ ಪಾದವನ್ನು ತೋರಿಸುವಂತಾರೆ. ಯಾವುದು? ಮೂಢತನದಲ್ಲಿ ಹೇಳಿ ಜೀವರಾಗಿ ದೃಢಭಕ್ತಿಯನ್ನು ಮಾಡದಲೇ, ನಿನ್ನ ಪಾದಾರವಿಂದವನ್ನು, ನಿನ್ನನ್ನು ಹಾಡದಲೇ, ನಿನ್ನನ್ನು ನೋಡದಲೇ ಇರತಕ್ಕಂಥ ವ್ಯಕ್ತಿಗಳು ಯಾರು? ಮೊದಲು ಕೃಷ್ಣನ ಜೀವನದಲ್ಲಿ ಪ್ರವೇಶ ಮಾಡಿದ ವ್ಯಕ್ತಿಗಳು ಯಾರು? ನನ್ನ ತಪ್ಪಿರ್ಬೋದು, ಗುರುಗಳು ಅದನ್ನು ತಿದ್ದುತ್ತಾರೆ, ಅದನ್ನು ಸ್ಪಷ್ಟವಾಗಿ ತಿದ್ದು ಇನ್ನೂ ಸುಂದರವಾಗಿ ಅದನ್ನು ಚಿತ್ರೀಕರಣ ಮಾಡ್ತಾರೆ. ಇವತ್ತು ನಾನು ಪ್ರಾತಃ ಕಾಲದಲ್ಲಿ ಆಗ ನೀವೆಲ್ಲ ಕಾಂಪಿಟೇಷನ್ ಮಾಡಿದಿರಲ್ಲ, ಕಾಂಪಿಟೇಷನ್ ಮಾಡಿದಾಗ ನಾನು ಸಾಮಾನ್ಯ ದೃಷ್ಟಿಯಲ್ಲಿ ಹೇಳಿದೆ, ಮೊದಲು ನಮ್ಗೆ ಉತ್ಸಾಹ ಇರಬೇಕು, ನಮಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ರೆ ಅಂದರೆ ನಾನು ಒಂದು ಮಾತು ವಿಜ್ಞಾಪನೆ ಮಾಡಿಕೊಂಡೆ, ಹೌದು ಸ್ವರೂಪನ್ನು ಬಿಟ್ಟು ಏನು ಕೆಲಸ ಮಾಡ್ಲಿಕ್ಕಾಗೋಲ್ಲ, ನೀವು ತಾಮೋಜೀವಿ. ಆದರೆ ನನಗನ್ನಿಸ್ತದೆ ಗುರುಗಳಲ್ಲಿ ವಿಜ್ಞಾಪನೆ ಮಾಡ್ಕೊಂಬೋದು ತಪ್ಪಿಲ್ಲ, ತಂದೆ ಹತ್ರ ಮಕ್ಕಳು ಹೇಳಿಕೊಂಡ್ರೆ ತಪ್ಪಿಲ್ಲ. ನಾನು ಯಾವುದು ವಿರೋಧ ರೀತಿಯಲ್ಲಿ ಹೋಗ್ತಾ ಇಲ್ಲ. ನಮಗೆ ಇಂಟ್ರೆಸ್ಟ್ ಬಂದರೆ ಧರ್ಮಾಚರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ಕಾಳಜಿ ಉಂಟಾಗಿದೆ. ನನಗೆಷ್ಟು ಕಷ್ಟಗಳಿವೆ, ದುಡ್ಡಿಲ್ಲ, ದುಡ್ಡಾದರೆ ಏನೋ ಪ್ರಾಬ್ಲಮ್ಸ್, ಪರಿಸರ ದರಿದ್ರವಾಗಿ ಕೂತ್ಕೊಂಡದೆ, ಜ್ಞಾನ ಇಲ್ಲ, ಜ್ಞಾನ ಆದ ಏನಿಲ್ಲ, ಇಷ್ಟ ಇಲ್ಲ. ಆದರೆ ಈಗ ಇಷ್ಟ ಬಂತದ ನನಗೆ ಮಾಡಬೇಕು, ಧರ್ಮ ಮಾಡಬೇಕು ಅಂತ ಒಂದು ಉತ್ಸಾಹ ಬಂತಂದರೆ ಆಟೋಮೆಟಿಕ್ ಆಗಿ ಒಳಗಡೆ ಭಗವಂತನ ಪ್ರೇರಣೆ ಆಗಿರ್ತದೆ. ಒಳಗಡೆ ಈ ಸಾತ್ವಿಕ ಜೀವಿ ದುರ್ಯೋಧನ ಹೇಳ್ತಾನಲ್ಲ ಪಬ್ಲಿಕ್ ಸ್ಟೇಟ್ಮೆಂಟ್, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಅದಷ್ಟೇ ತಮೋಜೀವಿಯ ಲಕ್ಷಣ. ಅದಕ್ಕೆ ಕೋಣದ ಮುಂದೆ ಕಿನ್ನರಿ ಬಾರಿಸಿದರೆ ಏನು ಪ್ರಯೋಜನ? ನೀವು ತಲೆ ಕೆಳಗಾಗಿ ತಮೋಜೀವಿಯ ಮುಂದೆ ಇದನ್ನು ಧರ್ಮದ ಬಗ್ಗೆ ಹೇಳಿದ್ರು ಅವನು ಕೇಳೋದಲ್ಲ, ಅಥವಾ ಧರ್ಮ ಮಾಡಬೇಕೆಂಬ ಆಲೋಚನೆ ಬರೋದಲ್ಲ. ಅವನು ಸುತ್ತಲೂ ಇರತಕ್ಕಂಥವರೆಲ್ಲ ಧರ್ಮ ಮಾಡ್ತಾ ಇದ್ರು ಕೂಡ ಅದನ್ನು ತಿರಸ್ಕಾರ ಮಾಡ್ತಾನೆ. ಯಾವ ವ್ಯಕ್ತಿಗಾದರೆ ಧರ್ಮ ಮಾಡಬೇಕು ಅಂತ ಒಂದು ಉತ್ಸಾಹ ಬರ್ತದೆ, ಪ್ರೇರಣೆ ಒಂದು ಮಾಡಬೇಕು ಅಂತ ಸಂಕಲ್ಪ ಬರ್ತದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ಭಗವಂತನ ಅನುಗ್ರಹ ಆಗಿದೆ ಅಂತ ಅರ್ಥ. ಆಗದೆ ಅವನ ಸ್ವರೂಪ ಏನೋ ಸ್ವಲ್ಪ ಇರಬೇಕು. ಈಗ ನನಗಂತೂ ದೃಢ ನಂಬಿಕೆ ಬಂದದೆ, ಮತ್ತು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಅದು ಕೊಡೇರು ರಾಯರ ಸಪ್ತಾಹದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಂಥ ಮಹಿತಾತ್ಮರು ನಮ್ಮನ್ನು ಹತ್ರ ಕರೀತಾ ಇದ್ದಾರೆ, ಬಾ ಅಪ್ಪಣ ಅಂತ ಕರೀತಾ ಇದ್ದಾರೆ. ಭಜನಾ ಮಂಡಳಿಗಳ ಸಭ್ಯರು ನಮ್ಮನ್ನು ಹತ್ರ ಕರೆದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಾತು ಒಂದು 4 ಮಾತು ಕೇಳಬೇಕು ಅಂತಿದ್ದಾರೆ. ಅಂದರೆ ನಮ್ಮ ಬಾಯಿಂದ ಕೂಡ ಆಗಾಗ ಶ್ರೀನಿವಾಸ 4 ಮಾತು ಆಡಿಸ್ತಾನಂದ್ರೆ ಈ ಜನ್ಮ ಅಲ್ಲದು 1000 ಜನ್ಮ ಆದರೂ ಕೂಡ ಎಂದೋ ಒಂದು ದಿವಸ ನಾನು ವೈಕುಂಠಕ್ಕೆ ಹೋಗೋ ತಥ್ಯ ಅಂತ ನಂಗೆ ನಂಬಿಕೆ ಬಂತದ. ಅರೆ ನನ್ನ ಭಗವಂತರ ಪ್ರೇರಣೆ ಆಗ್ಯದಲ್ಲ, ಅವನ ಚಿತ್ತಕ್ಕೆ ಬಂದದೋ ನಿಂಗೇನು ಗೊತ್ತಾ? ಚಿತ್ತಕ್ಕೆ ಬರದೇ ಇದ್ರೆ ನಾನು ಈ ಗತಿಯಾಗಿ ಬರ್ತಿದ್ದೆ. ನಾನು ಎಲ್ಲೇ ದರಿದ್ರ ಮಟ್ಟ ಹಾಗಾಗಿ ಹಾಳಾಗಿ ನಾಶ ಆಗಿ ಹೋಗ್ತಿದ್ದೆ. ಎಲ್ಲೇ ಹೋಗಬೇಕಾದ ವ್ಯಕ್ತಿ ನಾವು.
ಆ ಕಡೆ ಹೋಗೋದನ್ನೇ ಈ ಕಡೆ ಡೈವರ್ಟ್ ಮಾಡಿ ಎಲ್ಲೋ ಕಾಲೇಜಿನಲ್ಲಿ ಅಭಿಜ್ಞಾನ ಶಾಕುಂತಲ ಹೇಳ್ಕೋತ ಜೀವನ ಮಾಡ್ತಕ್ಕಂಥ ನಮಗೆ ಅಲ್ಲಿಂದ ಬಿಡಿಸಿ ದಾಸಾಹಿತ್ಯಕ್ಕೆ ತಂದು ಹಾಕಿದ ಅಂದ್ರೆ ಅರ್ಥ ಏನು? ಅವನ ಸಂಕಲ್ಪಕ್ಕೆ ಬಂತು. ಬರೇ ದಾಸಾಹಿತ್ಯ ಪ್ರಾಜೆಕ್ಟ್ಗೆ ಹಾಕಿದ್ರೆ ಪ್ರಯೋಜನ ಆಗ್ತಿದ್ದಿಲ್ಲ. ಭಜನಾ ಮಂಡಳಿಗಳ ತಾಯಂದ್ರ ಸೇವೆ ಮಾಡ್ತಕ್ಕಂಥ ಆಲೋಚನೆ ಕೊಟ್ಟನಲ್ಲ, ದಾಸ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಕೊಟ್ಟನಲ್ಲ, ಅದನ್ನು ಪ್ರಚಾರ ಮಾಡಬೇಕು ಅಂತ ಒಂದು ಆಲೋಚನೆ ಕೊಟ್ಟನಲ್ಲ, ಇಂಥ ದೊಡ್ಡ ದೊಡ್ಡ ಯತಿಗಳ ಸಂಘ ಸಹವಾಸ ಕೊಟ್ಟನಲ್ಲ, ಅವರ ಪಾದದ ಅಡಿಯಲ್ಲಿ ಕೂಡ್ತಕ್ಕಂಥ ಭಾಗ್ಯ ನಮಗೆ ಕೊಟ್ಟನಲ್ಲ, ಬಂತು ಅಂದ್ರೆ ಅರ್ಥ ನಮ್ಮ ಜೀವ ಏನೋ ಅದ ಒಳಗದ, ಏನದ ಗೊತ್ತಿಲ್ಲ. ಹೊತ್ತಾಗಿ ಒಟ್ಟಿದು ನರಕಕ್ಕೆ ಅಂಧಂತಮಸಿಗೆ ಹೋಗತಕ್ಕಂಥ ಜೀವ ಮಾತ್ರ ಅಲ್ಲ. ಯಾಕಂದ್ರೆ ಅದು ನಮ್ಮ ಮನಸ್ಸಿಗೆ ಗೊತ್ತಾಗ್ತದಲ್ವ, ನಾವು ಆಡುವುದು ನಾಟಕನ ಅಥವಾ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದು ಸಾಹಿತ್ಯ ಹೇಳ್ತಾ ಇದ್ದೀವ? ಇಲ್ಲ, ನನಗೆ ಪೂರ್ಣ ನಂಬಿಕೆ ಬಂದರೆ ಗುರುರಾಜರ ಅನುಗ್ರಹ ಅದೇ. ನಾವು ಬಹಳ ಕೆಲಸಕ್ಕೆ ಬಾರದವರು, ಆದರೆ ಅವರು ಅನುಗ್ರಹ ಮಾಡಿದ್ದಾರೆ. ಅನುಗ್ರಹ ಚಿಹ್ನೆಯಾಗಿ ಈ ಸೌಭಾಗ್ಯ ನಮ್ಮ ಜೀವನದಲ್ಲಿ, ಯಾಕಂದ್ರೆ ಆಗಾಗ ಆ ದಾಸರ ಹಾಡು ಹೇಳಿಕೊಂಡಾಗ ಒಂಥರ ತೃಪ್ತಿ ಆಗ್ತಾರೆ, ಒಂಥರ ಆನಂದೋದ್ರೇಕ ಆಗ್ತದೆ. ಆನಂದೋದ್ರೇಕ ಆಗುತ್ತದೆ ಅಂದರೆ ತಪ್ಪದಲೇ ನಮಗೆ ಅದರ ಬಗ್ಗೆ ಕಾಳಜಿ ಅದೇ. ಈ ಕಾಳಜಿ ನಮಗೆ ಹೇಗೆ ಉಂಟಾಗಿದೆ ಅಂದರೆ ಅವನ ಕರುಣಾದೃಷ್ಟಿ ಒಮ್ಮೆ ಬಿದ್ದದೆ, ನನ್ನ ಹಿರಿಯರ ಪರಮಾನುಗ್ರಹದಿಂದ ಬಂದಿದ್ದಕ್ಕಾಗಿ ಅವನು ಓಕೆ ನೀನು ಪರವಾಗಿಲ್ಲ ಗೋ ಹೆಡ್ ಅಂತ ಅವನು ಆದೇಶ ಮಾಡಿದ್ದಾನೆ. ಈಗ ಆ ಉತ್ಸಾಹ ನಮ್ಮಲ್ಲಿ ಬಂದದ. ಕಾರಣ ಅದರಂತೆ ಈ ಭಾಗವತದಲ್ಲಿ ಏನೇನು ಬರ್ತದಲ್ಲ, ಇದನ್ನು ನಾನು ಗುರುಗಳ ಮುಂದೆ ಇಡ್ತೀನಿ. ಇದು ತಪ್ಪಿದ್ರೆ ಅವ್ರು ತಿದ್ದುತ್ತಾರೆ, ಅದನ್ನು ಏನು ಸ್ಪಷ್ಟ ಇಲ್ಲಪ್ಪ ನಂತರ ಹೀಗೆ ಆಗಬಾರ್ದು ಹೇಳ್ತಾರೆ. ಅವರು ಹೇಳಬೇಕು ಅಂತಲೇ ನಾನು ಧೈರ್ಯವಾಗಿ, ನಂಗೆ ಅಷ್ಟು ಸಾಹಸ ಇಲ್ಲ. ನನ್ನ ಮಿತ್ರ ಸುಮ್ಸುನ್ ತನ್ನ ತಲೆ ಕಡಿಸಿದೆ ಇದ್ದಿದ್ದು. ನಾನು ರಾಮಗಡ್ಡ ಭಕ್ತಾಭರ ಸಾಹಿತ್ಯ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಹೇಳೋದ್ರೆ ಏನೋ ಪ್ಲಾನ್ ಮಾಡಿ ಹೇಳಾದ್ರೆ ಇಲ್ಲ ನೀನು ಹೇಳು ಅಂತ ಆದೇಶ ಮಾಡಿದೆ. ಅದು ಗುರುಗಳ ಆದೇಶ ಆದಂತ ಆಯ್ತು ನನಗೆ. ಅದು ಹೇಳಿದ ಮೇಲೆ ತಲೆ ಕೊರಿಲೆ ಕಟ್ಟು, ಅದರೇ ಬಗ್ಗೆ ಚಿಂತನೆ ಬಂತು. ಚಿಂತನೆ ಬಂದಿದ್ದಕ್ಕಾಗಿ ಏನೋ ಇಡಬೇಕು. ಅದೇನು ಕೃಷ್ಣನ ಜೀವನದಲ್ಲಿ, ಕೃಷ್ಣನ ಅವತಾರದ ಪ್ರಾರಂಭದಲ್ಲಿ ಕೃಷ್ಣ ತಮ್ಮ ಪಕ್ಕದಲ್ಲಿದ್ದರೂ ಕೂಡ ಅವನು ಪರಬ್ರಹ್ಮಾಂಬುವ ಆಲೋಚನೆಗೆ ಒಳಗಾಗದಲೇ ಸ್ವಲ್ಪ ಕೃಷ್ಣ ಅದಕ್ಕೆ ಬೇಕಾದ ಸಲಕರಣೆ ಕೊಡ್ತಾ ಇದ್ರು ಕೂಡ ಮತ್ತೆ ವಿಸ್ಮೃತಿಗೊಳಗಾಗ್ತಾ ಮಗ ಎನ್ನುವ ವ್ಯಾಮೋಹದಲ್ಲಿ ಯಶೋಧಾನಂದ ಗೋಪಿ ಮೂಢತ ನದಿ ಬಾಲು ಹೇಳಿ ಜೀವನ ಎಷ್ಟು ಹಂಚ್ಕೋತಾ ಇದ್ದು ಯಶೋಧಾನಂದ ಗೋಪರು. ಅಂದ್ರೆ ಏನಪ್ಪಾ ಈ ರಾಕ್ಷಸರು ಪ್ರೀತಿ ಬರ್ತಾರೆ, ಎಲ್ಲಿ ಕೃಷ್ಣನ ಕೊಂದು ಬಿಡ್ತಾರೋ ಏನು, ಕೃಷ್ಣನಿಗೆ ನಿಜವಾಗಿ ಭಾಗವತದಲ್ಲಿ ಬಾಲಲೀಲೆ ನೋಡುವಾಗ ಯಶೋಧ ಗೋಮೂತ್ರದಿಂದ ಏರದಷ್ಟು ಕೃಷ್ಣನಿಗೆ ಮತ್ತಾರು ಏರದಲ್ಲ. ಅದು ಹೇಗತ್ತು ಮುಗುಯಿತ ಅಭಿಷೇಕ ಮಾಡಿಸಿಕೊಂಡೋ ಏವೋ ಗೊತ್ತಿಲ್ಲ. ಗಂಗಾದೇವಿಯನ್ನು ಅಂಗುಷ್ಟಾಗ್ರದಿಂದ ಉತ್ಪನ್ನ ಮಾಡಿದ ಪರಬ್ರಹ್ಮ ಆ ಏನು ಸ್ವಲ್ಪ ಇದಾಯಿತು ಅಂತ ಕೊಡ್ತಾರೆ. ಅಯ್ಯೋ ದೃಷ್ಟಿ ತೆಗಿಂತಂಬೋದು ಒಂದು ತಂಬಿ ತುಂಬ ಗೋಮೂತ್ರ ತರೋದು ಅಂತ ಇದ್ರ ಹೊತ್ತಲ ಮೇಲೆ ಕೂಡಿಸೋದು, ಅಭಿಷೇಕ ಮಾಡೋದು. ನಮಗೆ ನೀರು ಹಾಕಿದ್ರೆ ನಾವು ಕೂಸ್ಗಳು ಅಳ್ತಾವೆ, ಗೋಮೂತ್ರ ಹೇಗೆ ಹಾಕಿಸ್ಕೊಂಡು ಏನೋ ಗೊತ್ತಿಲ್ಲ. ಅವನನ್ನು ಒಂದು ಕ್ಷಣ ತಿಳಿಸ್ತಾನೆ, ಅಮ್ಮ ನಾನು ಹೀಗಿದ್ದೀನಿ. ನಾ ಹೇಳಿದಿಲ್ಲ, ಎಷ್ಟೋ ಬಾರಿ ಹೇಳ್ತೀನಲ್ಲ, ವ್ಯಾಸ್ತತ್ವಜ್ಞರ ಹಾರಿ ನೋಡಬೇಕು. ಅದು ಎಷ್ಟು ಸುಂದರ ರೂಪ ಕಲ್ಪನೆ ಕೊಟ್ಟ ಯಶೋಧ ಮತ್ತು ಕೃಷ್ಣನ ಸಂವಾದ ರೂಪವಾಗಿ. ಅವಳು ಹೇಳ್ತಾಳೆ ಕೃಷ್ಣ ನೀನು ಪರಬ್ರಹ್ಮ ಅಂತ ಅಲ್ಲೋ ಅಂದ್ರೆ ಸುಮ್ಮನೆ ಪುಸಿ ಸುದ್ದಿ ಯಾರೇ ಹೇಳಿದ ತಮ್ಮ ಕೇಳಿದ ಪರ ಬ್ರಹ್ಮಾನಿನಲ್ತಲ್ಲೋ ಸುಮ್ಮನೆ ಪುಸಿ ಸುದ್ದಿ ಯಾರೇ ಪೇಳಿದರು. ಸುಳ್ಳು ಯಾರು ಹೇಳ್ತಾರಮ್ಮ? ಅಲ್ಲೋ ಕೃಷ್ಣ ನಿನ್ನ ಪರಬ್ರಹ್ಮ ಅಂತಾರಲ್ಲೋ, ನಿನ್ನ ಬಾಯಾಗ ಬ್ರಹ್ಮಾಂಡ ನೋಡಿದೆ, ಅದು ಏನು ವಿಚಿತ್ರ ಕರೆಯವ ಸುಳ್ಳ, ಏನು ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಹಾಗಾದ್ರೆ ವಿಪ್ರ ಬ್ರಾಹ್ಮಣರೆಲ್ಲ ಬಂದು ನಂಗೆ ಹೇಳ್ತಾರೋ ನಿನ್ನ ಜ್ಞಾನಿಗಳಲ್ಲಿ ನಿನ್ನ ಭಕ್ತರು ನೀನು ಪರಬ್ರಹ್ಮ ಹೊಟ್ಟೆಗೋಸುಗ ಸುಳ್ಳು ಪೇಳುವರೆ. ಕೊನೆಗೆ ವ್ಯಾಸ ತತ್ವಜ್ಞರ ಸ್ಟೇಟ್ಮೆಂಟ್, ಅಲ್ಲಿ ಕ್ವಶನ್ ಇಲ್ಲ, ಅಲ್ಲ ಹೇಳಿ ನಾನು ಹೌದಲ್ಲಮ್ಮ. ಅಲ್ಲಿ ಈಗ ಮೊದಲೆಲ್ಲ ಅದಕ್ಕೆ ಏನ್ ಮಾಡ್ತಾನೆ ಕೃಷ್ಣ, ನೇರವಾಗಿ ಉತ್ತರ ಕೊಡ್ತಾನೆ. ಅಲ್ಲೇನು ಮಾಡ್ತಾನೆ, ತಾನು ಕ್ವಶನ್ ಹಾಕ್ತಾನೆ. ಹೊಟ್ಟೆಗೋಸುಗ ವಿಪ್ರರು ಸುಳ್ಳು ಪೇಳುವರೆ ಅಂದ್ರೆ ಹೇಳ್ತಾರೆ ಅಂತ ಒಂದು ಅರ್ಥ, ಪೇಳುವರೆ ಅಂತ ಕ್ವಶನ್ ಹಾಕೊಂಡ್ರೆ ಕ್ವಶನ್. ನಾನು ನಿನ್ನ ಹತ್ರ ಕಳಿಸ್ಕೊಟ್ಟೆ ನಾರದಾದೃಶಗಳನ್ನೆಲ್ಲ, ನಾನು ಪರಬ್ರಹ್ಮ ಅಂತ ಅರ್ಥ ಮಾಡಿಕೊ ಅಂತೇಳಿ, ಅದು ನೀನು ಅರ್ಥ ಮಾಡಿಕೊಳ್ಳೆ. ನಾನು ಹೇಳ ನಾನು ಪರಬ್ರಹ್ಮ, ನಂದು ಸೊಡಬ್ಬ ಅಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಬೋದಲ್ಲ. ನನ್ನ ಬಗ್ಗೆ ಯಾರಾದ್ರೂ ಹೇಳ್ಬೇಕಂದ್ರೆ ಭಕ್ತರು ಹೇಳಬೇಕು. ಅದು ಜಗತ್ತಿಗೆ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ ನೋಡು. ಅವರ ಧೈರ್ಯ ಗೋಪಾಲದಾಸರದು. ಸ್ವಾಮಿ ನೀನೇನೋ ಅದು ಕೊಡಿದ್ದೇನೆ, ನಿಂದೆಲ್ಲ ನಡೆಯೋದಲ್ಲ ಅಂತಾರೆ ಗೋಪಾಲದಾಸರು. ಹೌದು, ನಮ್ಮ ಅಧೀನ ನೀನು ದೊಡ್ಡ ಗಂಟೆ, 8 ಸೇರಿನದೊಂದು ಗಂಟೆ ನೀನಿಲ್ಲ, ಒಪ್ತೀನಿ. ಆದ್ರೆ ನಾವೇನು ಗೊತ್ತಾ, 8 ತೊಲೆಯ ಒಂದು ಸೊಂಟ ನಾಲಿಗೆ ಒಳಗಿರುವ ಸೊಂಟ ನಾಲಿಗೆ ನಾವು.
ನಾವಿಲ್ಲದೆ ಇದ್ರೆ ನಿನ್ನ ನಾದ ಎಲ್ಲಿ ಹೊರಗೆ ಬರ್ತದೋ, ನಿನ್ನ ಗುಣಗಾನ ಮಾಡಬೇಕಾದ್ರೆ ನಾವು ಬೇಕು. 8 ಸೇರಿನದೊಂದು ಗಂಟೆಯ ಒಂಟೀಲಿ ಇಟ್ಟಿನ್ನು ಬಾರಿಸಿದರೆ ಗಂಟೆಯೊಳಗಿದ್ದ ನಾರದ ಹೊರ ಬರುವುದೇ. ಗಂಟೆಯಂತೆ ನೀನು, ಸೊಂಟ ನಾಲಿಗೆಯಂತೆ ನಾನು, ನೆಂಟತನ ನೆನಗೆ ನಿನಗೆ ಹೀಗುಂಟು. ಗೋಪಾಲ ವಿಠಲ ಆಡಿದೆ ನಿನ್ನ ಸತಿಯಲ್ಲಿ ಅಂತಾರೆ. ನೀ ಕೊಟ್ಟ ಸತಿಯಲ್ಲಿ ಆಡಿದೆ. ಸೊ ನಮ್ಮಿಂದ ನಿನ್ನ, ಹೌದು, ಭಗವಂತ ತನ್ನ ಗುಣಗಳನ್ನು ಯಾವುದು ಹೇಳ್ಕೊಂಬೋದಲ್ಲ, ಎಲ್ಲ ನೀವು ಹೇಳಿಕೊಳ್ಳ್ರಿ, ನಿಮಗೆ ಬೇಕು. ಅದಕ್ಕೆ ಒಬ್ಬೊಬ್ಬ ಭಕ್ತನ್ನು ಸೃಷ್ಟಿ ಮಾಡ್ತಾನೆ. ಆ ಒಬ್ಬೊಬ್ಬ ಭಕ್ತದಿಂದ ತನ್ನ ಒಂದೊಂದು ಕಲ್ಯಾಣ ಗುಣವನ್ನು ಹೊರಗೆ ಆವಿಷ್ಕಾರ. ಪ್ರಹ್ಲಾದ ಬಂದ, ಭಗವಂತ ಸರ್ವತ್ರ ವ್ಯಾಪ್ತ, ಅವನು ಪ್ರಹ್ಲಾದ ಹೊರಗೆ ಹಾಕಿದ್ದು. ಭೃಗುಋಷಿ ಹೇಳಿದು ಪಾಪಕರ್ಮ ಸಹಿಸುವಡೆ ಸಮ ಅವನಿಗೆ ಯಾರಿಲ್ಲ ಅಂತ ಭೃಗುಋಷಿಯೊಳಗೆ ಹಾಕಿದ್ರು. ಗಜೇಂದ್ರ ಹೇಳಿದ ಆರ್ತರಕ್ಷಕ ಅಂತ ಅವ್ರು ಹೇಳಿದ್ರು. ಅಜಾಮೇಳ ಒಂದು, ದ್ರೌಪದಿ ಒಂದು, ಹೀಗೆ ಒಬ್ಬೊಬ್ಬ ಭಕ್ತ ಭಗವಂತನ ಅನಂತ ಕಲ್ಯಾಣ ಗುಣಗಳಲ್ಲಿ ಒಂದೊಂದು ಗುಣ ಆವಿಷ್ಕಾರ ಮಾಡಿದೆ. ನಾನು ನಿನ್ನ ಮುಂದೆ ಲೈನ್ ಕಟ್ಟಿಸಿ ಬಂದರು. ನಾರದರಿಗೆ ಅಷ್ಟಕ್ಕೆ ಮುಂಚೆ ಕೇರ್ ಆಫ್ ಅಡ್ರೆಸ್ ಇದ್ದಿಲ್ಲಂತೆ. ನಾರದರು ತ್ರಿಲೋಕ ಸಂಚಾರ, ಎಲ್ಲಿ ನೋಡಿದ್ರೆ ತಿರುಗುತ್ತಾನೆ ಇರಬೇಕು. ನಾರದರು ಇಲ್ಲಿದ್ದಾರೆ ಅಂದ್ಬಿಟ್ಟಿದ್ದು ಇನ್ನೆಲ್ಲೇ ಹೋಗ್ತಾ ಇದ್ರು. ಕೃಷ್ಣ ಯಾವಾಗ ಹುಟ್ಟಿದ ಮರುಕ್ಷಣದಿಂದ ಯಾರಾದರೂ ಇವಾಗ ನಾರದರು ಎಲ್ಲಿರ್ತಾರೆ ನಾರದರು ನಂದು ಗೋಕುಲದ ಆಗಿರ್ತಾರೆ, ಇನ್ನು ಎಲ್ಲೆಲ್ಲಿ ಇರೋದಲ್ಲ, ಪರ್ಮನೆಂಟ್ ಅಡ್ರೆಸ್. ಈಗ ಕೃಷ್ಣ ಎಲ್ಲಿವರೆಗೆ ಈ ಲೋಕದಲ್ಲಿ ಇದ್ನೋ ಅಲ್ಲಿವರೆಗೆ ನಾರದರ ಪರ್ಮನೆಂಟ್ ಅಡ್ರೆಸ್ ಯಾವುದಂದ್ರೆ ಗೋಕುಲ. ಯಾಕೆ ಗೊತ್ತಾ? ಆ ಕೃಷ್ಣನ ಬಾಲಲೀಲೆಗಳನ್ನು ಅವರ ಅಮ್ಮನೊಟ್ಟಿಗೆ ಅವನು ಆಡಿಕೊಳ್ತಕ್ಕಂಥದ್ದು ಅದನ್ನು ನೋಡ್ತಾ ಕುಡ್ದು ಅವ್ರ ಮೈ ಮರ್ತು ಬಿಡ್ತಿದ್ರು, ಪ್ರಪಂಚವನ್ನೇ ಮರೆತು 24. ಆದ ಕಾರಣ ಅದನ್ನು ನೋಡಿದ್ರೆ, ಆದ ಕಾರಣ ಪುರಂದರದಾಸರ ಆದ ಮೇಲೆ ಆ ಬಾಲಲೀಲೆಗಳನ್ನೆಲ್ಲ ನೆವರು ಹರಿದು ನಿತ್ಯ ನಿರ್ಮಲಗೆ ನೀರ ನೆರೆದು ತಂದೆತ್ತಿ ತೊಡೆಯೊಳಿಟ್ಟು ಮುದ್ದಿಸಿ ಬಾಬಾ ಏನು ನಿತ್ಯ ನಿರ್ಮಲ. ಅವನಿಗೆ ಬುಕ್ಕುಚ್ಚಿ ನೀರು ಹಾಕ್ತಾಳೆ, ಅವನಿಗೆ ಸ್ನಾನ ಮಾಡ್ತಾಳೆ, ಅವನಿಗೆ ಮೈ ಹೊಲಸಾಗದಂತೇಳಿ ಮೈ ತೊಳಿತಾಳೆ. ಏನಾಯ್ತು? ಗೋಪಿಯ ಭಾಗ್ಯವಿದು. ಶ್ರೀಪತಿ ಶಿಶು ರೂಪಿಯಲ್ಲಿ ನಿಲ್ಲಿರುವುದು ಗೋಪಿಯ ಅವೆಲ್ಲ ಕಂಡ ಅವರೆಲ್ಲ ನಿನಗೆ ಹೇಳ್ತಾ ಇದ್ರು ಕೂಡ ಅವರ ಮಾತು ಯಾವುದನ್ನು ಕೇಳದಲೆ ನಾನು ಆಗಾಗ ಕೆಲವು ಸಂದರ್ಭಗಳನ್ನು ಕಲ್ಪನೆ ಮಾಡಿದೆ, ನಿಮಗೆ ಸ್ವಲ್ಪ ಜ್ಞಾನ ಬರಲಿ ಅಂತೇಳಿ. ಅದನ್ನು ನೀನು ಯಾವುದು ತಿಳ್ಕೊಳ್ದೆ. ತಮ್ಮ ಕೇಳಿದ ಪರಬ್ರಹ್ಮ ನೀನಂತಲ್ಲೋ ಅಂದರೆ ನಾನು ಹೌದಮ್ಮ, ನಾನು ಪರಬ್ರಹ್ಮ ಪೂಜೆ ಮಾಡುತ್ತ ಹೇಳ, ನಾನು ಹೇಳೋದಲ್ಲ, ನಾನು ನಿನ್ನ ಮುದ್ದಿನ ಮಗ ಅಂತಲೇ ಹೇಳ್ತೀನಿ. ಪರಮಾತ್ಮ ಪ್ರತಿ ಕ್ಷಣದಲ್ಲಿ ಅದ್ಭುತವಾದ ಚಿದ್ವಿಲಾಸಗಳನ್ನು ಮಾಡ್ತಾ, ದುಷ್ಟರ ಶಿಕ್ಷಣವನ್ನು ಮಾಡ್ತಾ, ಶಿಷ್ಟರ ರಕ್ಷಣೆ ಮಾಡ್ತಾ, ಆನಂದಮಯವಾದ ರೀತಿಯಲ್ಲಿ ಅದ್ಭುತ ಲೀಲೆಗಳನ್ನು ತೋರಿಸ್ತಾ ಇದ್ರು ಕೂಡ ಮೂಢತನದಿ ಬಾಲು ಹೇಳಿ ಜೀವನ ಹೇಳಿ ಎಷ್ಟು ಭಯ ಪಡ್ತಿದ್ಲು ಅಂದರೆ ಎಲ್ಲಿ ಕಂಸ ಬರ್ತಾನೋ, ಎಲ್ಲಿ ದಾತಿರು ಬರ್ತಾರೋ, ನನ್ನ ಬಗ್ಗೆ ಎಲ್ಲಿ ಹಾನಿ ಮಾಡ್ತಾರೋ, ಅವನನ್ನು ಕೊಲ್ಲುವವರು ಯಾರಿದ್ದಾರೆ ಅದನ್ನು ತೋರಿಸಿದ್ದಾನೆ. ಪೂತನ ಸಂಹಾರದಿಂದಲೇ ಪ್ರಾರಂಭ. ಹುಟ್ಟಿದ 7 ದಿವಸದಲ್ಲಿ ದುಷ್ಟ ಪೂತನೆಯ ಕೊಂದೆ ಸರಿಯಾಗಿ 7ನೇ ವರ್ಷದಲ್ಲಿ ಯಾರು ಶಿಶುಪಾಲನ ಕಂಸನ ಸಂಹಾರ. ಕಂಸನ 7ನೇ ದಿವಸದಲ್ಲಿ ಪ್ರಾರಂಭವಾದ ದುಷ್ಟ ಶಿಕ್ಷಣ 7ನೇ ವತ್ಸರಕ್ಕೆ 7ನೇ ವರ್ಷಕ್ಕೆ ಒಂದು ಘಟ್ಟಕ್ಕೆ ನಿಲ್ಲಿಸ. ಆಮೇಲೆ ಕೃಷ್ಣ ತಾನು ಸ್ವತಃ ಸಂಹಾರ ಮಾಡೋದು ನಿಂದ್ರಿಸ. ಎಲ್ಲ ಪಾಂಡವರ ಕಡೆಯಿಂದ ತನ್ನ ಭಕ್ತರಿಂದ ಮಾಡಿಸ್ಕೊತ ಹೋದ. ಮಧ್ಯೆ ಮಧ್ಯೆ 1-2 ಮಾಡಿದೆ ಅಷ್ಟೇ ಹೊರತಾಗಿ ಪೂರ್ಣ ಹೆಚ್ಚು ಮಾಡಿಲ್ಲ. ಪೂರ್ಣ ಮಾಡಿದ್ದೆಲ್ಲ 7 ವರ್ಷದ ಒಳಗೆ ಎಲ್ಲ ದುಷ್ಟ. ಆ 7 ವರ್ಷದ ಒಳಗೆ ಮಾಡಿದ ಘಟನೆಗಳು ನೋಡಿದ್ರೆ ಯಶೋದಾಗ ಎಂದೂ ಅರ್ಥ ಆಗಬೇಕಾಗಿತ್ತು. ಇದು ನನ್ನ ಕೂಸಲ್ಲ, ಇವನು ಪರಬ್ರಹ್ಮ ಎಂಬ ಆಲೋಚನೆ ಬರಬೇಕಾಗಿತ್ತು. ಆಲೋಚನೆ ಬರಲೇ ಇಲ್ಲ. ಏನು ಘಟನೆ ನಡೆದ್ರೂ ಕೂಡ ಏನೋ ಒಂದು ಆಪತ್ತು ಬಂತು, ಯಾವುದೋ ದೇವರ ಅನುಗ್ರಹದಿಂದ, ಯಾವ ಊರಿನ ದೇವರ ಅನುಗ್ರಹದಿಂದ ನನ್ನ ಮಗ ಉಳ್ಕೊಂಡ ಅಂತೇಳಿ ದೃಷ್ಟಿ ತೆಗೆದಲೇ ಹೊರತಾಗಿ ಪರಬ್ರಹ್ಮ ಅಂತ ಸರೆಂಡರ್ ಆಗಲ್ಲ. ಮೂಢತನದಿ ಬಾಲು ಹೇಳಿ ಜೀವನನಾಗಿ ದೃಢ ಭಕ್ತಿ ಮಾಡಿದ್ಲು, ಅದು ದೃಢ ಭಕ್ತಿ ಮಾಡಲಿಲ್ಲ. ಆದರೂ ನೀನು ಬಿಟ್ಟಿಯ ಅವ್ರನ್ನ, ಯಶೋಧಾನಂದಗೋಪನ ಬಿಟ್ಟಿಯ? ನಾನು ಪರಬ್ರಹ್ಮ, ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಬ ಶಕ್ತಿ ನಿಮಗಿಲ್ಲ ಅಂತೇಳಿ ತಿರಸ್ಕಾರ ಮಾಡಲಿಲ್ಲ. ಅವ್ರನ್ನ ಉದ್ಧಾರ ಮಾಡಿದೆಯಪ್ಪ. ನಿನ್ನ ಬಾಲಲೀಲೆ ನೋಡಿದ್ನು, ನಿನ್ನ ಕಲ್ಯಾಣ ನೋಡುವ ಭಾಗ್ಯ ನಂಗೆ ಸಿಗಲಿಲ್ಲಲ್ಲೋ ಕೃಷ್ಣ. ಅಂದರೆ 16,000 ಮಂದಿನ ಮಾಡ್ಕೊಂಡು ನಿಂತು ಒಂದು ಕಲ್ಯಾಣ ನೋಡಬಾರ್ದ. ನಿನಗಾಗಿ ಮತ್ತೆ ಧರೆಗಿಳಿದು ಬರ್ತೀನಿ, ನಾನು ಶ್ರೀನಿವಾಸನಾಗಿ ಬರ್ತೀನಮ್ಮ, ನೀನಾಗ ಬಕುಳೆಯಾಗಿ ಬಾ, ನಿನಗೆ ನೀನೇ ನಿಂತುಕೊಂಡು ನನ್ನ ಕಲ್ಯಾಣ ಮಾಡಿ ನಿನ್ನ ಮನಸ್ಸಿಗೆ ಆನಂದ ಉಂಟು ಮಾಡುವ ರೀತಿಯಲ್ಲಿ ನನ್ನ ಯಾವ ವಿವಾಹ ದ್ವಾಪರ ಯುಗದಲ್ಲಿ ಕೃಷ್ಣ ಮಾಡಿಕೊಂಡಿದ್ದಾನೆ, ಇಲ್ಲ ಅಂತ ಹೇಳೋದಲ್ಲ. ಆದರೆ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದಂಥ ವೈಭವೋಪೇತವಾದ ಕಲ್ಯಾಣ ರಾಮಾವತಾರದಲ್ಲಿ ಏನು ನಡೀತೋ ನನಗೆ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ರಾಮ ಸೀತೆಯರ ಕಲ್ಯಾಣ ಮಹೋತ್ಸವ ಅದ್ದೂರಿ ಆಯಿತು ಎನ್ನುವ ರೀತಿಯಲ್ಲಿ ಚಿತ್ರೀಕರಣ ಮಾಡಿಲ್ಲ, ಬೇರೆ ಬೇರೆದೆಲ್ಲ ಚಿತ್ರೀಕರಣ ಮಾಡಿದ್ದಾನೆ. ಮತ್ತು ಕೃಷ್ಣನ ಕಥೆಯಲ್ಲಿ ಕಳತಂದಿ ಎತ್ಕೊಂಬಂದಿದ್ದ ರುಕ್ಮಿಣಿಯನ್ನು ಮೊದಲು ಮಾಡಿಕೊಂಡು ತೊಗೊಂಬಂದಿದ್ದೆ ಬೇರೆ. ಆದರೆ ಶ್ರೀನಿವಾಸನ ಕಲ್ಯಾಣ, ಅದಕ್ಕೆ ಹೆಸರೇ ಶ್ರೀನಿವಾಸನ ಕಲ್ಯಾಣ, ಅದು ಅದ್ಭುತವಾಗಿ ಮಾಡಿಸಿಕೊಂಡ.
ಆ ಬಕ್ಕೊಳಗೆ ಆನಂದವನ್ನುಂಟು ಮಾಡಿದ. ಅಂಥ ಕರುಣಾಮೂರ್ತಿ. ಸೊ ಅವ್ರನ್ನೆಲ್ಲ ಉದ್ಧಾರ ಮಾಡಿದಲ್ಲ, ಮತ್ತು ನನ್ಯಾಕೆ ಉದ್ಧಾರ ಮಾಡೋದಲ್ಲ? ಇಂದು ಎನಗೆ ಗೋವಿಂದ ನಿನ್ನ ಪಾದಾರ ವಿಂದವ ತೋರಿಸಯ್ಯ. ಅಂದು ಯಶೋದೆಗೆ ತೋರಿಸಿದಿ, ಅವ್ರನ್ನ ಉದ್ಧಾರ ಮಾಡಿದಿ, ಇವತ್ತು ನನಗೆ ಯಾಕೆ ತೋರಿಸಬಾರ್ದು? ಎರಡನೇ ನುಡಿ ಹೇಳ್ತಾರೆ, ನೊಂದೇನಯ್ಯ ಭವ ಬಂಧನದೋಳು ಸಿಲುಕಿ ಮುಂದೆ ದಾರಿ ಗಾಣದೆ ಕುಂದಿದೆ ಜಗದೋಳು. ಇದು ತಂಪರವಾಗಿ ಹೇಳ್ಕೊತಾರೆ, ಅಲ್ಲ ಭಾಗವತದಲ್ಲಿ ಪ್ರವೇಶ ಮಾಡಬೇಕು. ನೊಂದೆ ಭವ ಬಂಧನಕ್ಕೆ ಸಿಲುಕಿ ದಾರಿಗಾಣದೆ ತತ್ತರಿಸಿದವರು ಯಾರು ಅಂದರೆ ಬಹಳಷ್ಟು ಬಂದಿದ್ದಾರೆ. ನಾವು ಒಂದು ಎರಡು ಪಾತ್ರ ತಗೊಂಬೋಣ. ಮೊದಲನೇವನು ಸುಧಾಮ, ಎರಡನೇ ವ್ಯಕ್ತಿ ಕುಬ್ಜೆ. ಇಬ್ಬರು ಕೃಷ್ಣ ಭಕ್ತರೇ, ಆದರೆ ಬಂಧನಕ್ಕೆ ಒಳಗಾಗಿದ್ದರು. ಸಂಸಾರ ಬಂಧನಕ್ಕೆ ಸುಧಾಮನಿಗೆ 10 ಮಂದಿ ಮಕ್ಕಳು. ಪಾಪ ಹೆಂಡತಿ ಉಪದೇಶ ಮಾಡ್ತಾ ಇದ್ರು. ಪುರಂದರದಾಸರಿಗೆ ಹಾಗೆ ಸರಸ್ವತಿ ಬಾಯೋ ಹಾಗೆ ಸುಧಾಮನಿಗೆ ಆ ಹೆಂಡತಿ ಹೆಸರು ನಮಗೆ ಗೊತ್ತಿಲ್ಲ, ಆ ತಾಯಿ. ಇದರ ನಿಜವಾಗಿ ಸುಧಾಮನ ಕಥೆಯ ಗುಟ್ಟು ಬಿಚ್ಚಿದವರು ಅಂದರೆ ನಾನು ಮನಸ್ಸು ಬಿಚ್ಚಿ ಹೇಳ್ತೀನಿ ಈ ಮಾತನ್ನು. ಭಾಗವತದಲ್ಲಿ ನೇರವಾಗಿ ಪ್ರವೇಶ ಮಾಡಿ ಸುಮ್ಮನೆ ಮೇಲಿನ ಶ್ಲೋಕಗಳನ್ನು ಅರ್ಥ ಓದ್ತಾ ಹೋದರೆ ಸುಧಾಮನ ಕಥೆಯ ಆಂತರ್ಯ ನಮಗೆ ತಿಳಿಯೋದಿಲ್ಲ. ಸುಧಾಮನ ಪಾತ್ರ ಆಗಲಿ, ಸುಧಾಮನ ಪತ್ನಿಯ ಪಾತ್ರದ ವೈಶಿಷ್ಟ್ಯ ಆಗಲಿ ನಮಗೆ ತಿಳಿಯೋದಿಲ್ಲ. ಪುರಂದರದಾಸರ ಸುಧಾಮನ ಕಥೆ, ಅದಕ್ಕೆ ತಕ್ಕಂತೆ ಭೀಮವ್ವನವರು ಮಾಡಿರ್ತಕ್ಕಂಥ ಸುಧಾಮನ ಕಥೆಯನ್ನು ಎರಡು ಇಟ್ಟುಕೊಂಡ್ರೆ ಪುರಂದರದಾಸರದು ಸೂತ್ರಗಳಾದರೆ ಭೀಮವ್ವನವರ ಸುಧಾಮನ ಕಥೆ ವ್ಯಾಖ್ಯಾನದಂತೆ, ಅದಕ್ಕೆ ಟೀಕೆ ಅಂತ ಇರ್ತಾರೆ. ಅದ್ಭುತ. ನಾವು ಎರಡನ್ನು ಜೋಡಿಸ್ಕೊಂಡು ನೋಡ್ರಿ, ಅಲ್ಲಿ ಹೈಲೈಟ್ ಆಗ್ತದೆ ಸುಧಾಮನ ಹೆಂಡತಿಯ ಪಾತ್ರ. ಅದನ್ನು ಇಬ್ಬರು ಮಾಡಿದ್ದಾರೆ, ಪುರಂದರದಾಸರು ಮಾಡಿದ್ದಾರೆ, ಭೀಮವ್ವ ಮಾಡಿದ್ದಾಳೆ. ಈ ಗಂಡ 24 ಗಂಟೆ ಕೃಷ್ಣನ ಸ್ಮರಣ ಮಾಡ್ತಾನೆ ಇರ್ತಾನೆ, ಉಂಚವೃತ್ತಿಯಿಂದ ಜೀವನ ಮಾಡಿದ. ಬಡತನ ಅಂದರೆ ವಿಚಿತ್ರವಾದ ಬಡತನ ಅನುಭವಿಸ್ತಾ ಇರ್ತಾನೆ, ಪ್ರಾರಬ್ಧ ಅನುಭವಿಸ್ತಾ ಇರ್ತಾನೆ. ಅವಳು ಹೇಳ್ತಾಳೆ, ನನ್ನ ಮಿತ್ರ ಕೃಷ್ಣ ಇಂಥವನು, ಹಾಗೆ ಹೀಗೆ ಕೃಷ್ಣ. ಅವಳಂತ ಅಯ್ಯೋ, ಇಂಥ ಪರಬ್ರಹ್ಮನನ್ನು ಪಗಲಾಗಿ ಇಟ್ಟುಕೊಂಡು ಇವು ಮನ್ಯಾಗ ಕೂತ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡಾರಲ್ಲ ಇವರು, ಬರೇ ಜಪ 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 ಕೃಷ್ಣ ಅಂತಾರಲ್ಲ. ಒಂದ್ಸಾಲ ಹೋಗಿ ಕಾಲಿಗೆ ಸರೆಂಡರ್ ಆಗಿ ಆತ್ಮಾರ್ಪಣೆ ಮಾಡಿಕೊಂಡ್ರೆ, ಶರಣ ಆಗಿಬಿಟ್ರೆ ಉದ್ಧಾರ ಆಗ್ತೀವಿ. ಆಗ ಆ ತಾಯಿ ಹೇಗೆ ಪುರಂದರದಾಸರ ಪತ್ನಿ ಒಂದು ಮಾರ್ಗದರ್ಶಕಳಾದಲು, ಇವತ್ತು ಗುರುಗಳು ಹೇಳಿದ್ರಲ್ಲ ಅದರಂತೆ ಸುಧಾಮನ ಹೆಂಡತಿ ಏನ್ರಿ ಬಡತನ ಹೋಗ್ಬೇಕಾದ್ರೆ ಕೃಷ್ಣ ಹತ್ರ ಹೋಗ್ರಿ. ಹೋಗುವಾಗ ಅವಳು ಮಾಡಿದ ಟ್ರಿಕ್, ಅಲ್ಲಿ ಅವಳ ವ್ಯಕ್ತಿತ್ವ ಎಲ್ಲಿ ಪರಿಚಯ ಆಗ್ತಂದ್ರೆ, ಅವಳು ಕಳಿಸಿದ್ದು ಯಾವುದು ಉಂಡಿ ಕಳಿಸ್ಲಿಲ್ಲ, ಯಾವುದು ಅತ್ರಾಸು ಕಳಿಸಲಿಲ್ಲ, ಅವಲಕ್ಕಿ ಕಳಿಸಿಕೊಟ್ಲು. ಅವಲಕ್ಕಿನೇ ಅವಳ ಅಂತರ್ಯ ಅರ್ಥ ಆಗ್ತದೆ. ಸುಧಾಮ ಅದು ಕೊಟ್ಟಾಗ ಅದು ಕೃಷ್ಣ ಸ್ವೀಕಾರ ಮಾಡಿದ್ರೆ ಕೂಡ ಇವರಿಗೆ ಏನು ಬೇಕು ಅಂತ ಅರ್ಥ ಹೇಳಲಿಲ್ಲ, ನಮಗಿದು ಬೇಕು ಅಂತ ಹೇಳಲಿಲ್ಲ, ಏನು ಮಾಡಿಲ್ಲ, ಅವಲಕ್ಕಿ ಕಟ್ಟು ಕಳಿಸಿಲ್ಲ. ಅಂದರೆ ಸ್ವಾಮಿ ಕೃಷ್ಣ, ನಾನು ನನ್ನ ಗಂಡನ ದ್ವಾರ ಅವಲಕ್ಕಿ ಕಳಿಸ್ತಾ ಇದ್ದೀನಿ, ನನ್ನ ಗಂಡ ನೀನು ಅಂದರೆ ಹುಚ್ಚಿಳಿದ್ಬಿಟ್ಟದೆ, ಅದರಿಂದ ನನಗೂ ಹುಚ್ಚಿಳಿದದೆ. ನಮ್ಮ ಜೀವನ ಅವಲಕ್ಕಿ ಆಗಬೇಕು ಹೊರತ ಮತ್ತೆ ನೆಲ್ಲಾಗಬಾರ್ದು ಅಷ್ಟೇ. ಅವಲಕ್ಕಿ ಆಗಿರ್ತದೆ ನೆಲ್ಲನ್ನು ಬರೇ ನೀರಿನಲ್ಲಿ ಹಾಕಿ ಮತ್ತೆ ಭೂಮಿಯಲ್ಲಿ ಹಾಕಿದರೆ ಒಂದು ನೆಲ್ಲಿಗೆ 10 ನೆಲ್ಲು ಬರ್ತವೆ. ಅದೇ ನೆಲ್ಲನ್ನು ಬಿಸಿ ನೀರಲ್ಲಿ ಕುದಿಸಿ ಬಾಣಲೆಯಲ್ಲಿ ಹುರಿದು ಕುಟ್ಟಿಬಿಟ್ರೆ ಅವಲಕ್ಕಿ ಆಗ್ತದೆ. ಬರೀ ತಿನ್ನಲಕ್ಕೆ ಬರ್ತದೆ ಹೊರತಾಗಿ ಮತ್ತೆ ಬಿತ್ತಿದ್ರೆ ಅದು ಬೆಳೆಯೋದಿಲ್ಲ. ಅವ್ರಿಗೆ ಕೃಷ್ಣನಿಗೆ ಎಂಥ ಸಂದೇಶ ಅಂದರೆ, ನಮ್ಮ ಜೀವನ ನಿನಗೆ ಭೋಗ್ಯವಾಗಬೇಕು, ಅವಲಕ್ಕಿ ಅಂತ ಆಗಬೇಕು, ನೆಲ್ಲಿನಂತೆ ಆಗಬಾರ್ದು. ಮತ್ತೆ ನೆಲ್ಲಾಗಿದ್ದರೆ ಮತ್ತೆ ಹುಟ್ಟುತ್ತದೆ ಪುನರಭಿಜನನ, ಮತ್ತೆ ಹುಟ್ಟು ಸಾವುಗಳ ಸಂಕೋಲೆಗೆ ನಾನು ಬೀಳಬೇಕಾಗ್ತದೆ. ಜಗನ್ನಾಥ, ನನ್ನ ಗಂಡನ ದ್ವಾರ ನನ್ನ ಜನ್ಮ ಧನ್ಯ ಆಗಿದೆ. ಆ ಕೃಷ್ಣ ಭಕ್ತಿ ನನ್ನಲ್ಲೂ ಪೂರ್ಣ ತುಂಬಿಕೊಳ್ಳದೆ ಪರಮಾನುಗ್ರಹ ಮಾಡು. ನಮ್ಮ ಜೀವನವನ್ನು ಅವಲಕ್ಕಿಯಂತೆ ಮಾಡಿಕೊ, ಅಂದರೆ ನಿನಗೆ ಭೋಗ್ಯವಾಗಿ ಮಾಡಿಕೊ, ನಿನಗೆ ಅರ್ಪಿತವಾಗುವ ರೀತಿಯಲ್ಲಿ ಮಾಡಿಕೊ ಅಂತ ಸಂದೇಶ ಕಳಿಸಿಕೊಟ್ಲು. ಆದ ಕಾರಣ ಕೃಷ್ಣ ಇದನ್ನು ಪುರಂದರದಾಸರು ಹೊರಗಾಗ್ತಾರೆ. ಇದನ್ನು ಭೀಮವ್ವನವರು ಹೆಚ್ಚು ಯಾಕೆ ಅವಲಕ್ಕಿ, ಇನ್ನು ಒಂದು ಹಣ್ಣು ಕಳಿಸ್ಬೋದಾಗಿತ್ತಲ್ಲ, ಅಥವಾ ಬೇರೆ ಏನಾದರೂ ಪದಾರ್ಥ, ಅವು ಬರೀ ಅವಲಕ್ಕಿ ಇದ್ವೇ ನಾವು ಎಲ್ಲಿಲ್ಲದೆ ಹುಡುಕೊಂಡು ಅವಲಕ್ಕಿ ತಂದು ಆ 3 ಮುಷ್ಟಿ ಅದೆಲ್ಲ ಅವನು ಕೃಷ್ಣ ಅವಲಕ್ಕಿಯನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತ ಅದ್ಭುತ ರೂಪಕಲ್ಪನೆ. ಸೊ ಆ ಸುಧಾಮ, ಇನ್ನೊಂದು ವ್ಯಕ್ತಿ ಕುಬ್ಜ, ಅವಳು ಬಂಧನಕ್ಕೆ ಸಿಗಬಿದ್ದಾಳೆ. ಎಂಥ ಬಂಧವ ಹೇಳ್ತಾರೆ, ಭವ ಬಂಧನದೋಳು ಸಿಲುಕಿ ದುಷ್ಟನ ಭವ ಸಂಸಾರ, ನಮ್ಮ ಸಂಸಾರ ಅಲ್ಲ, ನೀವು ಹಾಗೆ ಅರ್ಥ ಮಾಡಬಾರ್ದು. ಸಂಸಾರದಲ್ಲಿ ಇದ್ರು ಇಬ್ಬರು ಪಾಪ, ಸುಧಾಮ ಅಷ್ಟೇ ಕುಬ್ಜ. ದರಿದ್ರ ಕಂಸನ ರಾಜ್ಯದಲ್ಲಿ ಪ್ರಾರಂಭ. ಅದು ಯಾರಿಗೆ ಸೇವೆ ಮಾಡಬೇಕಂದ್ರೆ ಕಂಸನಿಗೆ ಗಂಧ ತೆಗೆದುಕೊಡ್ತಕ್ಕಂಥದ್ದು ದುರ್ಭಾಗ್ಯ. ಆದರೆ ಅವಳು ಪ್ರತಿನಿತ್ಯ ಏನು ಮಾಡ್ತಾ ಇದ್ದಂತ ಗೊತ್ತನ, ಗಂಧ ತ್ಯಾಕಲ್ಕ, ಅಯ್ಯೋ ನನ್ನ ಜರ್ಮನಿ ದರಿದ್ರ ಬಿಡೇ ಬಾರಿ ದಿನಾಲಿ ಗಂಧ ತಗೊಂಡು ಕೊಡ್ಬೇಕಾಗ್ಯದಲ್ಲ, ಎಂಥ ಪ್ರಾರಬ್ಧಪ್ಪ. ಅವಳಿಗೆ 24 ಗಂಟೆ ಗೋಕುಲ, ಗೋಪಿಕಾ ಸ್ತ್ರೀಯರು, ಅಲ್ಲಿ ಕೃಷ್ಣ ಆಡಿಕೊಳ್ಳತಕ್ಕಂಥ ವ್ಯವಹಾರ, ಅವರ ಮೇಲೆ ಅವನು ತೋರ್ತಕ್ಕಂಥ ದಯೆ, ಇದು ಸ್ಮರಣ.
ಪ್ರಭೋ, ಎಂದಾದ್ರೂ ನನ್ನ ಜೀವನದಲ್ಲಿ ಈ ಗಂಧ ಆ ಕಂಸನಿಗೆ ಕೊಡೋ ಬದಲು ನಿಂಗ ಕೊಡ್ಲಕ್ಕಾಗ್ತದನ? ಈ ಗಂಧ ತಗೊಂತೀಯ? ನಾನು ಕುಬ್ಜಳು, ಅದರಲ್ಲಿ ಅಷ್ಟಾವಕ್ರಳು, ನನ್ನ ತಗೊಂತೀಯ ಅಂತ ಪ್ರತಿನಿತ್ಯದಲ್ಲಿ ಅವಳು ಚಿಂತನೆ ಮಾಡ್ತಾ ಇದ್ಲಂತೆ. ಆದ ಕಾರಣ ನಿನ್ನ ಆಶ್ಚರ್ಯ ಏನು ಗೊತ್ತನ? ಮಥುರೆಯನ್ನು ಪ್ರವೇಶ ಮಾಡಿದಾಗ ಪರಬ್ರಹ್ಮ ಕಂಸನನ್ನು ಕಗಸನನ್ನು ಸಂಹಾರ ಮಾಡಿದ ಮೇಲೆ ಜನ, ಭಾಗವತನು ಹೇಳ್ತದೆ, ಎಲ್ಲ ಕಾವ್ಯಕಾರರು ಇದನ್ನು ಹೇಳ್ತಾರೆ, ಕೃಷ್ಣನನ್ನು ನೋಡಬೇಕು ಅಂತ ಬಾಲರಿಂದ ಹಿಡ್ಕೊಂಡು ಜ್ಞಾನಿಗಳವರೆಗೆ ಲೈನ್, ಮಥುರೆಯಲ್ಲಿ ಲೈನ್. ಯಾಕಂದ್ರೆ ಗೋಪಿಕಾ ಸ್ತ್ರೀಯರ ಚರಿತ್ರೆ ಕೇಳಿಬಿಟ್ಟಿದ್ರು. ಆದ ಕಾರಣ ಮಥುರೆಯ ಮನೆಗಳಲ್ಲಿ ಯಾವ ಹೆಣ್ಣು ಇಲ್ಲ, ಎಲ್ಲರೂ ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಯಾವುದೋ ಸಿನಿಮಾ ಆಕ್ಟರ್ ಬರ್ತಾರಂದ್ರೆ ಈಗ ನಿಂದಿರ್ತಾರಂತಲ್ಲ, ಹಾಗ ಬರೇ ಅವರೇ ನಿಂತ್ಕೊಂಡಿದ್ದಾರೆ. ಎಲ್ಲಿ ಕೃಷ್ಣ ಹೇಗಿದ್ದಾನೋ ಏನೋ, ಹೇಗಿದ್ದ ಈ ಜನ ಸಮ್ಮರ್ದದಲ್ಲಿ ಕುಬ್ಜೆ ಮೊದಲೇ ಅಷ್ಟಾವಕ್ರಳು, ಟೊಂಕ ಬಾಗಿದೆ, ಅವಳಿಗೆ ನಡಿಲಿಕ್ಕೆ ಬರೋದಿಲ್ಲ, ಅವಳೆಲ್ಲೋ ಹಿಂದೆ ಸಿಗಿ ಬಿದ್ದಾಳೆ. ಕೃಷ್ಣ ಕಾಡ್ತಾಳೆ, ಕುಬ್ಜೆ, ಅವಳ ಹೆಸರೇ ಕುಬ್ಜೆ, ಕೃಷ್ಣ ಕಾಡೋದಲ್ಲ, ಆದ್ರೆ ಕೈಯಾಗಿ ಹಿಡ್ಕೊಂಡಿದ್ದಾಳೆ, ಗಂಧದ ಬಟ್ಟೆ ಇಟ್ಕೊಂಡಿದ್ದಾಳೆ. ಇವತ್ತು ನಮ್ಮ ಮಥುರೆಗೆ ಕೃಷ್ಣ ಬರ್ತಾನಂತೆ. ಅಯ್ಯೋ, ಈ ಜನದಲ್ಲಿ ನಾನೇನು ಹೋಗ್ತೀನಿ, ಅವನ ದರ್ಶನ ಆಗ್ತದಿಲ್ಲ. ಅವನು ದರ್ಶನ ಆದ್ರೂ ಕೂಡ ಅವನು ಬಂದು ಕುಬ್ಜ ಗಂಧ ಕೊಡು ಅಂತ ಗಂಧ ಇಸ್ಕೊಂಡು ಹಚ್ಕೋತಾನ? ಇದು ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಪಾಪ ಅವಳಿಗೆ ಒಳಗೆ ಬರ್ಲಕ್ಕಾಗ್ತಾ ಇಲ್ಲ. ಆಶ್ಚರ್ಯ ಆಶ್ಚರ್ಯ ಅಂದ್ರೆ ನಿತ್ಯ ಚಿಂತನೆ ಮಾಡಿದ್ದಲ್ಲ, ಕೃಷ್ಣನೇ ಹುಡುಕೊಂಡು ಹೋಗ್ತಾನೆ. ಅಷ್ಟು ಜನ, ಸಾವಿರ ಸಾವಿರ ಜನ ತನಗಾಗಿ ಕಾದು ನಿಂತಿದ್ರೆ ಅವರನ್ನು ಯಾರನ್ನೂ ನೋಡೋದಿಲ್ಲ ಪರಬ್ರಹ್ಮ. ತಾನಾಗಿ ಮುಂದೆ ಅವರನ್ನು ತಪ್ಪಿಕೊಂಡು ಸೈಡ್ ಮಾಡಿ ಒಳಗೆ ಹೋಗಿ ಕುಬ್ಜಾ ಇಲ್ಲಿ ಬಾ ಅಂತ ಕರೀತಾನೆ. ಏನಾಗಬೇಕು ಅವಳ ಜೀವನ? ಹತ್ರ ಬಂದ್ಕೊಳ್ಳಿ, ನಂಗೆ ಗಂಧ ಕೊಡ್ತೀಯಾ ಅಂತ ಕೇಳಿದಾಗ ಅವಳ ಜೀವನ ಏನು ಚಿಂತನೆ ಬಂದಿದೆ. ಹಚ್ಚಿಕೊಂಡು ಅವಳ ಗಲ್ಲ ಹಿಡಿದು ಎತ್ತಿದ. ಮುಂದಿನ ಕಥೆ ನಿಮಗೆ ಗೊತ್ತಾರೆ. ಭವ ಬಂಧನದಲ್ಲಿ ಅವರಿದ್ದರು. ನೀನೇ ಹುಡಿಕೊಂಡು ಈ ಸುಧಾಮನ್ನೂ ಹಾಗೆ ಮಾಡಿದಿ, ಕುಬ್ಜೆಯನ್ನೂ ಹಾಗೆ ಮಾಡಿದಿ. ಅವರಿಗೆ ನಿನ್ನ ಪಾದ ದರ್ಶನ ಕೊಟ್ಟು ಅವರಿಗೆ ಜೀವನದಲ್ಲೇ ಉದ್ಧಾರ ಮಾಡಿದಲ್ಲ, ಅವರಿಗೆ ಪಾದ ದರ್ಶನ ಮಾಡಿಸಿದಲ್ಲ. ಇಂದು ನನಗೆ ಅಂದು ಅವರಿಗೆ ಮಾಡಿದಿ, ಇಂದು ನನಗೆ ಯಾಕೆ ಮಾಡಬಾರದು? ನೀನು ಪ್ರಾರ್ಥನೆ ಮಾಡು. ಭಾಗವತ ನೋಡಿ, ಬರೇ ಭಾಗವತದಲ್ಲಿ ಕುಬ್ಜೆ ಹೀಗಾದ್ಲು, ಸುಧಾಮ ಹೀಗಾದ, ಮತ್ತೆ ಯಶೋಧ ಹೀಗಾದ್ಲು ಅದಕ್ಕೂ ಬೇಡ. ಆ ಯಶೋಧೆಗೆ ಕೃಷ್ಣ ನೀನು ತೋರಿದ ಅಭಿಮಾನ, ನಂದಗೋಪುರ ಮೇಲೆ ನೀನು ತೋರಿದ ಅಭಿಮಾನ, ಗೋಪಿಕಾ ಸ್ತ್ರೀಯರಲ್ಲಿ ನೀನು ಮಾಡಿದ ಅಭಿಮಾನ, ಗೋಪಾಲಕರಲ್ಲಿ, ಹಾಗೆ ಕುಬ್ಜೆಯಲ್ಲಿ, ಸುಧಾಮನಲ್ಲಿ ಏನು ಮಾಡಿದಲ್ಲ ಮಹಾನುಭಾವ. ಮತ್ತು ನಮ್ಮ ಮೇಲೆ ಮಾಡಬಾರ್ದ, ನನ್ನ ಮೇಲೆ ಅನುಗ್ರಹ ಮಾಡಬಾರ್ದ ಅಂತೇಳಿ ನೀನು ಕಣ್ಣೀರಿಟ್ರೆ ಒಂದಲ್ಲ ಒಂದು ದಿವಸ ಕೃಷ್ಣ ಪರಮಾನುಗ್ರಹ ಮಾಡ್ತಾನೆ. ಅದನ್ನು ವಿಜಯರಾಯರ ಮಾತನಲ್ಲಿ ಕೇಳಬೇಕ್ರಿ. ಅಬಾಬಾ, ನಿನ್ನ ಅದು ನಿಜವಾಗಿ ಆ ಹಾಡು ಬಂದು ಗೋಪಿಕಾ ಸ್ತ್ರೀಯರ ಹಾಡಿದ ಹಾಡಲ್ಲ, ಗೋಪಿಕಾ ಸ್ತ್ರೀಯರಂತೆ ನಮಗೆ ಕಾಣಿಸ್ತದೆ. ಅದು ನಿಜವಾಗಿ ವಿಜಯದಾಸರ ಅರ್ಥರಾದ. ನಿನ್ನ ನಗಲಿ ಪೋಗಲಾರವೋ ನೀರಜಾಕ್ಷ, ನಿನ್ನ ನಗಲಿ ಪೋಗಲಾರವೋ. ಎಷ್ಟು ಮಂದಿ